ಓಕೆ, ಸ್ಟಾರ್ಟ್ ಮಾಡಿ. Okay. Good morning to all participants. ಇವತ್ತು ಆಯುರ್ವೇದ ಸೀರೀಸ್ DXN ಆಯುರ್ವೇದ ಸೀರೀಸ್ ಪ್ರಾಡಕ್ಟ್ಸ್ ನ ಇಂಟ್ರೊಡಕ್ಷನ್ ಮಾಡ್ತು. ಸಾಕಷ್ಟು ಮಾಡ್ತಾ ಇದೆ, ಸಾಕಷ್ಟೆಲ್ಲ ಬಂತು. ನಾವೇನ್ ಮಾಡ್ತೀವಿ, ಬಂದಾಗ ಎಲ್ಲ ಕೇಳ್ಕೊಳ್ತೀವಿ, ಎಲ್ಲರಿಗೂ ನೆನ್ಪು ಹೋಗಿದೆ ಅಂತ ಅನ್ಕೊಳ್ತೀನಿ ನಾನು, ಏನೇನಿದೆ ಅಂತ. ಅದನ್ನ ಒಂದ್ಸರಿ ಎಲ್ಲ ರಿಕಾಲ್ ಮಾಡ್ಬಿಡೋಣ, ರಿವೈಸ್ ಮಾಡ್ಬಿಡೋಣ ಅನಿಸ್ತು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇದು ಏನು ಅಂತ ಹೇಳಿದ್ರೆ ತುಂಬಾ ಒಂದು ಕೈಗೆಟುಕುವ ಪ್ರೈಸ್ ಅಲ್ಲಿ ಇದೆ. ಅದ್ರ ಜೊತೆಗೆ ಪ್ರಯೋಜನಗಳು ಕೂಡ ಅಷ್ಟೇ ಇದೆ. ತುಂಬಾ ಆರೋಗ್ಯದ ಪ್ರಯೋಜನಗಳು ಇದರಲ್ಲಿ ಇದಾವೆ. ಆದ್ರೆ ಅದನ್ನ ಯಾವುದಕ್ಕೆ ಬಳಸ್ಬೇಕು ಅಂತ ನಮ್ಗೆ ಗೊತ್ತಿರ್ಬೇಕು. ನಾವು DXN ಪ್ರಾಡಕ್ಟ್, ಟೀ ಇರ್ಬೋದು, ಕಾಫಿ ಇರ್ಬೋದು, ಸ್ಪಿರುಲಿನಾ ಇರ್ಬೋದು, ಅದ್ರ ಜೊತೆಗೆ ನೀವು ಆಯುರ್ವೇದವನ್ನ ಸೇರಿಸಿ ಕೊಟ್ಟಾಗ ಅದ್ಭುತವಾದ ಏನು ರಿಸಲ್ಟ್ ಇದೆ. ನಮ್ಮಲ್ಲಿ ಜನ ಯಾಕೆ ಬರ್ತಾರೆ ಅಂದ್ರೆ, ನಾವ್ ಯಾವಾಗ್ಲೂ ಹೇಳ್ತೀವಿ, ನಮ್ಮ ಪ್ರಾಡಕ್ಟ್ ನ ತಗೊಳ್ಳಿಕ್ಕೆ ಬರಲ್ಲ, ಸೊಲ್ಯೂಷನ್ ಪರಿಹಾರಕ್ಕಾಗಿ ಬರ್ತಾರೆ. ನೀವು ಯಾವುದೋ ಒಂದು ತಿಳ್ಕೊಳ್ದೆ ಯಾವುದೋ ಏನೋ ಕೊಟ್ಟು ಕಳಿಸಿದ್ರೆ ಪ್ರಯೋಜನ ಆಗೋದಿಲ್ಲ. ಈಗ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಾಗ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಪುನಃ ಬರ್ತಾರೆ. ಯಾವುದೇ ತರ ಅಡ್ಡ ಪರಿಣಾಮಗಳಿಲ್ಲದೇನೆ ಆಯುರ್ವೇದ ಅತ್ಯಂತ ಪ್ರಾಚೀನವಾದದ್ದು. ಅದನ್ನ DXN ಕಂಪನಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೊಟ್ಟಿದೆ. ಇದು ನಮ್ಗೆಲ್ಲರಿಗೂ ಗೊತ್ತಿರ್ಬೇಕು. ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳಿದ್ರೆ ಆ ಒಂದು ಗುಣಮಟ್ಟ ಅಷ್ಟು ಚೆನ್ನಾಗಿದೆ. ಯಾಕಂದ್ರೆ ಸಾಕಷ್ಟು ಜನರಿಗೆ ನಾನು ಈ ಒಂದು ಆಯುರ್ವೇದ ಸೀರೀಸ್ ನ ಪ್ರಾಡಕ್ಟ್ ಗಳನ್ನ ಕೊಟ್ಬಿಟ್ಟು ಅದ್ಭುತವಾದ ಪ್ರಯೋಜನಗಳು ಅದರಿಂದ. ಸೊ ಹಾಗಾಗಿ ಹೆಚ್ಚಿನವು ಪೌಡರ್ ಫಾರ್ಮ್ ಅಲ್ಲಿ ಇದೆ, ಕ್ಯಾಪ್ಸುಲ್ ಫಾರ್ಮ್ ಅಲ್ಲಿ ಇದಾವೆ. ಪೌಡರ್ ಫಾರ್ಮ್ ಅಲ್ಲಿ ಇದ್ರೆ ಅದನ್ನ ಯಾವ ರೀತಿ ತಗೊಳ್ಬೇಕು, ಯಾರೆಲ್ಲ ತಗೊಳ್ಬೇಕು, ಸ್ವಲ್ಪ ಪ್ರೆಗ್ನೆಂಟ್ ವುಮನ್, ಲ್ಯಾಕ್ಟೇಟಿಂಗ್ ಮದರ್ಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ಸ್ವಲ್ಪ ಅಲ್ಲೇ ಇಂಡಿಕೇಶನ್ಸ್ ಅನ್ನು ಕೊಟ್ಟಿರ್ತಾರೆ. ಅವಾಗ ಕೇಳಿ ಕೊಡ್ಬೇಕಾಗ್ತದೆ. ಯಾರೆಲ್ಲ ಹೆಲ್ತ್ ಕೋಚಸ್ ಇದ್ದಾರೆ ಅವ್ರನ್ನ ಕೇಳ್ಕೊಳ್ಳಿ, ಅಥವಾ ನಮ್ಮಲ್ಲಿ ಡಾಕ್ಟರ್ಸ್ ಇದ್ದಾರೆ, ಲೀಡರ್ಸ್ ಇದ್ದಾರೆ ಕೊಟ್ಟಿದ್ದು. ಆವಾಗ ನೋಡಿ ನಮ್ಗೇನು ಗೊತ್ತಾ, ನಮ್ಮ ಒಂದು ಇದು DXN ಹೆಚ್ಚಿನ ಮಟ್ಟದಲ್ಲಿ ಜನರಿಗೆ ರೀಚ್ ಆಗ್ಬೇಕು. ನನಗಂತೂ ಆಯುರ್ವೇದ ಸೀರೀಸ್ ಪ್ರಾಡಕ್ಟ್ಸ್ ತುಂಬಾನೇ ಏನು ಅಂತ ಹೇಳಿದ್ರೆ ಖುಷಿ ಕೊಟ್ಟಿದ್ದಾವೆ. ಯಾಕೆ ಅಂತ ಹೇಳಿದ್ರೆ ಅಂತಹ ಪ್ರಯೋಜನ ಆದ್ರೆ. ಸೊ ಹಾಗಾಗಿ ಮೊದಲಿಗೆ ನಾನು ಮೇಷಶೃಂಗಿ ಕಂಪನಿ ಇದನ್ನ ಮೇಷಶೃಂಗಿ ಅಂತ ಹೇಳಿ ಇಂಟ್ರೊಡಕ್ಷನ್ ಮಾಡ್ತು. ಇದನ್ನ ಮಧುನಾಶಿನಿ ಅಂತ ಪೌಡರ್ ಫಾರ್ಮಲ್ ಇದೆ. ಇದು ಒಂದು ಆಯುರ್ವೇದ ಇದು ಬೇರು, ಅದರಿಂದ ಇದು ರೆಡಿಯಾಗಿರುವಂಥದ್ದು. ಇದನ್ನ ನೋಡಿ, ನೀವು ಶುಗರ್ ಇರೋರಿಗೆ ಇದಕ್ಕೆ ಸಜೆಸ್ಟ್ ಮಾಡ್ಬೋದು. ಡಯಾಬಿಟಿಕ್ ಇರ್ತಾರಲ್ಲ ಅವರಿಗೆ ನೀವು ಇದನ್ನ, ಯಾರೆಲ್ಲ ಇನಿಷಿಯಲ್ ಸ್ಟೇಜ್ ಅಲ್ಲಿ ಶುಗರ್ ಬಾರ್ಡರ್ ಲೈನ್ ಅಲ್ಲಿ ಇದೆ, ನನಗೆ ಬಂದಿದೆ ಇದೆ ಅಂತ, ಯಾರು ಇನ್ಸುಲಿನ್ ತಗೊಳ್ತಾ ಇರೋ ಬಿಟ್ಬಿಟ್ಟು ಇದನ್ನ ತಗೊಳ್ಳಿ ಅಂತ ಇದನ್ನ ತಗೊಳ್ಳಿ. ಆಮೇಲೆ ತಗೊಳ್ಳಿ, ಅದ್ರ ಜೊತೆಗೆ ನೀವು ಈ ಒಂದು ಇದನ್ನ ಮೇಷಶೃಂಗಿಯನ್ನ ಇದ್ರ ಮೇಲೆ ಎಲ್ಲ ಒಂದು ಸ್ಟ್ಯಾಂಡರ್ಡ್ ಹಾಕಿದ್ದಾರೆ. 3 to 6 grams ಪರ್ ಡೇ ಅಂತ. ನೀವು ಒಂದು ಚಿಕ್ಕ ಸ್ಪೂನ್ ಅಲ್ಲಿ ಒಂದು ಹಾಫ್ ಸ್ಪೂನ್ ಅನ್ನ ನೀವು ಬಾಯಿಗೆ ಹಾಕೊಂಡು ಹಾಗೆ ನೀರನ್ನ ಕುಡಿಬಹುದು, ಅಥವಾ ನೀವು ನೀರಲ್ಲಿ ಕರಡಿ ಅದನ್ನ ಒಂದು ಲ್ಯೂಕ್ ವಾರ್ಮ್ ವಾಟರ್ ಅದನ್ನ ಉಪಯೋಗಿಸಬಹುದು. 3 to 6 grams ಪರ್ ಡೇ ಅಂತ ಹೇಳ್ತಾರೆ. ನೋಡಿ, ತುಂಬಾ ಬೆನಿಫಿಟ್ ಆಗಿದೆ. ನಾನು ಸಾಕಷ್ಟು ಜನ ಡಯಾಬಿಟಿಕ್ನವ್ರಿಗೆ ಇದನ್ನ ಕೊಟ್ಟಿದ್ದೇನೆ. ಆಮೇಲೆ ಅವರಿಗೆಲ್ಲ ವೆಯ್ಟ್ ತಿನ್ನುವ ಕ್ರೇವಿಂಗ್ಸ್ ಬಹಳ ಇರ್ತದಂತೆ, ಅಂಥವ್ರಿಗೂ ಕೊಟ್ಟಿದ್ದೆ. ಮಿರಾಕಲ್, ಅವ್ರು ಹೇಳಿದ್ರು ನನಗೆ ಸ್ವೀಟ್ ತಿನ್ಬೇಕು ಅನ್ಸೋದು ಕಡಿಮೆ ಆಗಿದೆ ಅಂತ. ನೋಡಿ ಯಾವ ತರ ಕೆಲಸ ಮಾಡ್ತದೆ. ಆಮೇಲೆ ಬ್ಲಡ್ ಶುಗರ್ ಕೂಡ ಇದರಲ್ಲಿ ಕಂಟ್ರೋಲ್ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇದ್ರ ಮೇಲೆ ಇಂಡಿಕೇಶನ್ ಇದೆ. ಅದನ್ನ ನೋಡ್ಬಿಟ್ಟು ಒಂದೇ ಗಮನದಲ್ಲಿರ್ಬೇಕು. ಹೈ ಡಯಾಬಿಟಿಕ್ನವ್ರ ಹತ್ರ ಹೋಗಿ ಅದನ್ನ ಬಿಟ್ಬಿಟ್ಟು ಇದನ್ನ ತಗೊಳ್ಳಿ ಅಂತ ಹೇಳೋ ಆಗಿಲ್ಲ. ಇದನ್ನ ಸ್ಲೋ ಆಗಿ ನೀವು ಸ್ಟಾರ್ಟ್ ಮಾಡಿ, ಯಾವುದೇ ತರ ಅಡ್ಡ ಪರಿಣಾಮ ಇಲ್ಲದೇನೆ ಇದು ನಿಮ್ಗೆ ಪ್ರಯೋಜನವನ್ನ ಕೊಡ್ತದೆ. ಸೊ ಆಮೇಲೆ ಸ್ಲೋ ಆಗಿ ನೀವು ಚೆಕ್ ಮಾಡಿ ಅದರಿಂದ ಇದಕ್ಕೆ ಶಿಫ್ಟ್ ಆಗ್ಬೋದು ಆ ರೀತಿಯಲ್ಲಿ. ಹಾಗಾಗಿ ಒಂದು ಮೇಷಶೃಂಗಿ ಮಧುನಾಶಿನಿ ಏನಿದೆ ಅಲ್ಲ, ತುಂಬಾ ಒಂದು ಡಯಾಬಿಟಿಕ್ನವ್ರಿಗೆ ಹೆಲ್ಪ್ ಮಾಡುವಂಥದ್ದು. ಆಮೇಲೆ ಇನ್ನೊಂದಿದೆ, ಎಷ್ಟು ಜನ ಕೇಳಿದಿರಿ ಕೊಟ್ಟಿದ್ದೀರಿ ಗೊತ್ತಿಲ್ಲ, ನಾನಂತೂ ಕೊಟ್ಟಿದ್ದೇನೆ. ಕಾಳಮೇಘ ಅಂತ. ಕಾಳಮೇಘ ಏನಿದು ಕಾಳಮೇಘ ಅಂತ ನೋಡಿ, ಎಲ್ಲ ಸಿಹಿಗಳ ರಾಜ, ಏನು ಹಣ್ಣುಗಳ ರಾಜ ಹೀಗೆಲ್ಲ ಇದೆಯಲ್ಲ, ಇದು ಕಹಿಯ ರಾಜ ಅಂತ ಕಾಳಮೇಘ. ಅಂದ್ರೆ ನಿಮಗೆ ಕಹಿ ಹಾಕೇ ಬಿಟ್ಟಿದ್ರೆ ಕಿಂಗ್ ಆಫ್ ಇದು ಬಿಟ್ಟರ್ ಅಂತ ಹೇಳಿ.
ಕಿಂಗ್ ಆಫ್ ಬಿಟರ್ ಅಂದ್ರೆ ಕಹಿಗಳ ರಾಜ, ಅಂತಹ ಕಹಿ ಇದೆ ಇದು. ಹಾಗಾಗಿ ಇದನ್ನ ನೀವು ಲಿವರ್ ಪ್ರಾಬ್ಲಮ್ನವ್ರಿಗೆ ಕೊಡ್ಬೋದು. ಆಮೇಲಿಂದ ನೀವು ಈ ರಕ್ತದಲ್ಲಿ ಏನೋ ಟ್ರೈಗ್ಲಿಸರೈಡ್ ಎಲ್ಲ ಜಾಸ್ತಿ ಇದೆ ಅವರಿಗೆ ಕೊಡಿ, ಜಾಂಡಿಸ್ ಆಗಿದೆ ಅವರಿಗೆ ಕೊಡಿ, ಆಮೇಲಿಂದ ಇದು ಟೈಫಾಯ್ಡ್ ಆಗಿದೆ ಅವರಿಗೆ. ಟೋಟಲಿ ಲಿವರ್ ಇದ್ರ ಮೇಲೆ ಇದು ಫಂಕ್ಷನ್ ಮೇಲೆ ಕೆಲಸ ಮಾಡ್ತದೆ. ಇವಾಗ ಫ್ಯಾಟಿ ಲಿವರ್ ಇದೆ ಅವರಿಗೆ ಈ ಆಯುರ್ವೇದ ಇದನ್ನ ಕೊಡಿ. ಸ್ವಲ್ಪ ಇದು ನಮ್ಗೆ ಯಾವ್ದಕ್ಕೆ ಕೊಡಬೇಕು ಅಂತ ಗೊತ್ತಿದ್ರೆ ತಕ್ಷಣ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಇವುಗಳನ್ನ ಸಜೆಸ್ಟ್ ಮಾಡ್ಬೋದು. ಸೊ ಹಾಗಾಗಿ ಇದು ಕೂಡ ಹಾಗೆ 3 to 6 grams ಅಂತ ಇದೆ. ಇದನ್ನ ನೀರ್ ಮಾಡಿ ಕುಡಿಯೋದು ಅಥವಾ ಬಾಯಿಗೆ ಹಾಕೊಂಡು ನೀರು ಕುಡಿಯೋದು ಮಹಾ ಕಹಿ ಇದೆ. ಅದನ್ನ ಅವರು ಕುಡಿಬೇಕಾಗ್ತದೆ, ಯಾಕಂದ್ರೆ ಆಲ್ರೆಡಿ ಕಾಯಿಲೆ ಬಂದ್ಬಿಟ್ಟಿರ್ತದೆ. ಯಾವುದೇ ತರ ಅಡ್ಡ ಪರಿಣಾಮಗಳಿಲ್ಲದೇನೆ ಬ್ಲಡ್ ನ ಪ್ಯೂರಿಫೈ ಮಾಡ್ತದೆ. ನೋಡಿ ಕಹಿಗಳೆಲ್ಲ ಯಾವ್ದಿದೆ ಅವೆಲ್ಲ ನಂಬರ್ 1 ಬ್ಲಡ್ ಪ್ಯೂರಿಫೈಯರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತವೆ, ಅದು ಗೊತ್ತಿರಬೇಕು ನಮ್ಗೆ. ಹಾಗಾಗಿ ಬ್ಲಡ್ ಅನ್ನು ಕೂಡ ಇದು ಪ್ಯೂರಿಫೈ ಮಾಡ್ತದೆ. ಸೊ ಹಾಗಾಗಿ ಇದೊಂದು ಕಾಳಮೇಘ. ಈಗ ಫ್ಯಾಟಿ ಲಿವರ್ ಸಮಸ್ಯೆ ಭಯಂಕರವಾಗಿದೆ, ಎಲ್ಲರಿಗೂ ಕೂಡ ಫ್ಯಾಟಿ ಲಿವರು, ಯೂರಿಕ್ ಆಸಿಡ್ ಇದೆಲ್ಲ ಸಮಸ್ಯೆ ಇದೆ. ಅವರಿಗೆ ಈ ಕಾಳಮೇಘವನ್ನ ನೀವು ಸಜೆಸ್ಟ್ ಮಾಡ್ಬೋದು. ಸೊ ಹಾಗಾಗಿ ಇದೊಂದು, ಮತ್ತೆ ನೋಡಿ ಎಲ್ಲವೂ ಕೂಡ MRP 320, 340, DP ಪ್ರೈಸ್ ಅಲ್ಲಿ ನಿಮ್ಗೆ 270, 290 ಆ ಒಂದು ಇದರಲ್ಲಿ ಇದೆಲ್ಲ ಅವೈಲೇಬಲ್ ಇದೆ. ಕರೆಕ್ಟ್ ಆಗಿ ತಿಳ್ಕೊಂಡು ನಾವು ಜನರಿಗೆ ಸಜೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್, ಗೊತ್ತಿರಬೇಕು ಅಷ್ಟೇ. ಸೊ ಹಾಗಾಗಿ ಇದು ಕಾಳಮೇಘ ನೆನ್ಪಿಟ್ಕೊಳ್ಳಿ, ಕಹಿಗಳ ರಾಜ, ಕಹಿ ಇದೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಸೊ ಅದ್ರ ಜೊತೆಗೆ ನಮ್ಗೆ ಲಸುನ ಅಂತ ಇಂಟ್ರೊಡಕ್ಷನ್ ಮಾಡಿದ್ರು. ಲಸುನ ಅಂದ್ರೆ ಏನು? ಇದು ಹಿಂದಿ ವರ್ಡ್. ಲಸುನ ಅಂದ್ರೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿಯನ್ನ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. 1-2 ಎಸಳು ದಿನ ತಿಂದಾಗ ಹಾರ್ಟಿಗೆ ಒಳ್ಳೇದು. ಆಮೇಲಿಂದ ನಿಮ್ಗೆ BP ಇದ್ರೆ, ಹೈ ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಲಸುನ ಒಳ್ಳೇದಾಗ್ತದೆ. ಬೆಳ್ಳುಳ್ಳಿ ನಾವು ದಿನ ಅಡಿಗೆಯಲ್ಲೆಲ್ಲ ಉಪಯೋಗಿಸ್ತಾ ಇರ್ತೀವಿ. ಆದ್ರೆ ನಮ್ಗೆ ಇನ್ನೂ ಸ್ವಲ್ಪ ಹೆಲ್ತಿನ ಆರೋಗ್ಯ ಪ್ರಯೋಜನಗಳು ಬೇಕು ಅಂತ ಹೇಳಿದಾಗ ಇದನ್ನ, ಆಮೇಲಿಂದ ನಮ್ಮ ಹೀಲಿಂಗ್ ಪವರ್, ಏನು ವೂಂಡ್ ಹೀಲಿಂಗ್ ಪ್ರಾಪರ್ಟಿ ಏನಿದೆ ನಮ್ಮಲ್ಲಿ, ಅದನ್ನ ಇವೆಲ್ಲವುಗಳು ಹೆಚ್ಚು ಮಾಡ್ತಾ ಇರ್ತವೆ ಅಂದ್ರೆ ನಮ್ಮ ದೇಹಕ್ಕೆ. ಸೊ ಹಾಗಾಗಿ ಲಸನ್ನ ಯಾರಿಗೆಲ್ಲ ಹಾರ್ಟ್ ಹೆಲ್ತ್ ಬೇಕು, ಆಮೇಲಿಂದ ನಿಮ್ಗೆ ಇದು ವೂಂಡ್ ಹೀಲಿಂಗು, ಏನೋ ಇನ್ಫ್ಲಮೇಷನ್ ಒಳಗಡೆ ಊತ ಇಂಥದೆಲ್ಲ ಇದೆ ಅಂದವ್ರಿಗೆ ನೀವು ಈ ಲಸುನವನ್ನ, ಇವೆಲ್ಲವೂ ಕೂಡ, ಇದು ಕೂಡ ಪೌಡರ್ ಫಾರ್ಮ್ ಅಲ್ಲೇ ಇದೆ. ಆಮೇಲಿಂದ ಬ್ರಾಂಕ್ರೈಟಿಸ್ ಅಂತ ಹೇಳ್ತೀವಿ, ಪದೇ ಪದೇ ತುಂಬಾ ಕೆಮ್ಮು ಹೋಗೋದೇ ಇಲ್ಲ, ಪದೇ ಪದೇ ಕೆಮ್ಮು ಬರ್ತಾ ಇರ್ತದೆ, ಅವರಿಗೆ ನೀವು ಲಸನವನ್ನ ಕೊಡಿ. ನಾವು ಕೊಟ್ಟಿದ್ದೇವೆ, ಒಳ್ಳೆ ರಿಸಲ್ಟ್. ಬರೀ 3 days ಅಲ್ಲೇ ನಮ್ಗೆ ಕಡಿಮೆ ಆಯ್ತು ಅಂತ ಹೇಳಿದ್ರು. ಫುಲ್ ಫ್ಯಾಮಿಲಿ ಅವರು ಏನು ಶೀತದವರು. ಸೊ ಹಾಗಾಗಿ ಕೆಮ್ಮು, ಕಫ, ನೆಗಡಿ ಇದೆಲ್ಲ, ಅದ್ರ ಜೊತೆಗೆ ನಮ್ಮ 2-in-1 ಕಾಫಿ ಮತ್ತೆ ಇದು ಎರಡನ್ನ ನಾವು ಸಜೆಸ್ಟ್ ಮಾಡಿದ್ವಿ. ಸೊ ಹಾಗಾಗಿ 3 days ಅಲ್ಲೇ ಹೇಳಿದ್ರು, ಇಲ್ಲ ಮೇಡಮ್ ತುಂಬಾ ದಿವಸದಿಂದ ನಮ್ಗೆ ಈ ಕಫ ಕೆಮ್ಮು ಎಲ್ಲ ಇತ್ತು, ಅದು ಇದರಿಂದ ಕಡಿಮೆ ಆಗಿದೆ ಅಂತ. ಸೊ ಹಾಗಾಗಿ ಇದನ್ನ ನೀವು ಕೇಳ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಡೋಸೇಜ್ ನ ಕರೆಕ್ಟ್ ಆಗಿ ಅವ್ರಿಗೆ ಹ್ಯಾಕ್ ತಗೊಳ್ಬಹುದು ಅಂತ ನೀವು ಹೇಳಿದಾಗ ಖಂಡಿತ ನಿಮ್ಮನ್ನ ಪರ್ಮನೆಂಟ್ ಆಗಿ ನಿಮ್ಗೆ ಆಯುರ್ವೇದ ಪ್ರಾಡಕ್ಟ್ಸ್ ಅನ್ನ ತಗೊಳ್ತಾರೆ. ಆಮೇಲೆ ಗಂಧೀರ, ಸಾಕಷ್ಟು ಪ್ರಾಡಕ್ಟ್ಗಳಿದೆ, ಒಂದೊಂದ್ರ ಬಗ್ಗೆ ಒಂದೊಂದು ಗಂಟೆ ಮಾತಾಡ್ಬೋದು, ಅಷ್ಟೊಂದು ಪ್ರಯೋಜನ ಅದರಿಂದ. ಗಂಧೀರ ಇದು ನೋಡಿ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡ್ತದೆ. ಇವತ್ತು ಯಾರಿಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂದವರಿಗೆ ನೀವು ಈ ಗಂಧೀರವನ್ನ ಕೊಡ್ಬೋದು. ಗಂಧೀರ ಕೂಡ ಪೌಡರ್ ಫಾರ್ಮ್ ಅಲ್ಲಿ ಇದೆ. ಆಮೇಲಿಂದ ನಿಮ್ಗೆ ಒಳಗಡೆಯಿಂದ ಆಂಟಿ ಆಕ್ಸಿಡೆಂಟ್ಸ್ ಆಗಿ ಕೆಲಸ ಮಾಡ್ತವೆ. ಇದು ಕೂಡ ಹಾಗೆ ಅಸ್ಮ್ಯಾಟಿಕ್, ಕಫ ಇದೆಲ್ಲ ಇದ್ರೆ ಕೂಡ ಇದು ಗಂಧೀರ ತೆಗಿತದೆ. ಏನೇ ಇದಿಲ್ಲ, ಏನು ಯಾವುದೇ ತರ ಅಡ್ಡ ಪರಿಣಾಮಗಳಿದ್ದೇನೆ. ಒಂದು ಅರ್ಧ ಸ್ಪೂನ್ ನಾನು ಹೇಳಿದ್ನಲ್ಲ, ಅದನ್ನ ನೀರಲ್ಲಿ ಹಾಕ್ಬಿಟ್ಟು ಗಂಧೀರವನ್ನ ಕರಡಿ ಕುಡಿಬಹುದು. ಹಾಗಾಗಿ ನಂಬರ್ 1 ರಿಸಲ್ಟ್ಗಳು ಇದರಿಂದ ಎಲ್ಲ. ಯಾವ್ದಕ್ಕೆ ಕೊಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಮತ್ತೆ ರಕ್ತವನ್ನ ಶುದ್ಧಿ ಮಾಡ್ತವೆ ಇದೆಲ್ಲ. ಇವತ್ತು ನಮ್ಮ ಲೈಫ್ ಸ್ಟೈಲ್ ನಿಂದ ಏನಾಗಿದೆ, ಪ್ರತಿಯೊಬ್ಬರ ರಕ್ತನೂ ಕೂಡ ಏನಿದೆ ಟಾಕ್ಸಿನ್ಸ್ ಇದೆ. ಆ ರಕ್ತದಲ್ಲಿನ ಟಾಕ್ಸಿನ್ಸ್ ತೆಗಿಲಿಕ್ಕೆ ಇವೆಲ್ಲ ಬೇಕಾಗ್ತದೆ. ನೀವು ಕೊಟ್ಟಾಗ ಆಶ್ಚರ್ಯಕರ ರೀತಿಯಲ್ಲಿ ರಿಸಲ್ಟ್ಸ್ ಬರ್ತದೆ ನಮ್ಗೆ. ಹಾಗಾಗಿ ಗಂಧೀರ ಕೂಡ ಬಹಳ ಹೆಲ್ಪ್ ಮಾಡ್ತದೆ ಆ ನಿಟ್ಟಿನಲ್ಲಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಏನು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನ ಇದರಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಕೊಡ್ಬೋದು ಜನರಿಗೆ. ಆಮೇಲೆ ಇನ್ನೊಂದು ನಮ್ಮ ಇದು ಅಂತ ಹೇಳಿದ್ರೆ ಮುಂಚೆನೆ ಬಂದಿದೆ, ಶ್ರೀ ಭಕ್ತ.
ಸಿ ಬಕ್ತಾರ್ನ ನೋಡಿ ಎಲ್ಲರಿಗೂ ಕೂಡ ಸಿ ಬಕ್ತಾರ್ನ ತುಂಬಾ ದಿನ ಆಯ್ತು ಬಂದು. ಆದ್ರೆ ಇದರ ಮೂಮೆಂಟ್ ಯಾಕೋ ಎಲ್ಲರೂ ತಿಳ್ಕೊಳ್ಳಿಲ್ಲ. ಸ್ಕಿನ್ ಮೇಲೆ ವಿಟಮಿನ್ ಸಿ ಹೈಯೆಸ್ಟ್ ಸಪ್ಲೈ ಮಾಡ್ತದೆ. ವಿಟಮಿನ್ ಸಿ ನೋಡಿ ನಮ್ಗೆ ಇಮ್ಯುನಿಟಿಯನ್ನ ಹೆಚ್ಚು ಮಾಡುವಂತದ್ದು, ಅದರ ಜೊತೆಗೆ ನಮ್ಮ ಸ್ಕಿನ್ ಮೇಲೆ ಕೆಲಸ ಮಾಡ್ತದೆ. ಇದನ್ನ ತಗೊಂಡಾಗ ನಿಮ್ಮ ಸ್ಕಿನ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಹೋಗ್ತದೆ. ಒಮೆಗಾ 3, 6, 7 ಅಂಡ್ 9. ಒಮೆಗಾ ನಿಮ್ಗೆ 3, 6, 9 ಎಲ್ಲೂ ಸಿಗ್ಬೋದು. ಇದು ಅಪರೂಪವಾದದ್ದು ಒಮೆಗಾ 7. ಅದು ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಸಿ ಬಕ್ತಾರ್ನಲ್ಲಿ ಇದೆ ಒಮೆಗಾ 7. ಅದು ಪ್ರತಿಯೊಬ್ಬರಿಗೂ ಬೇಕಾಗ್ತದೆ. ಸೊ ಹಾಗಾಗಿ ನೋಡಿ ಅಲ್ಲಲ್ಲಿ ನೋವುಗಳು, ಕೈ ನೋವು, ಶೋಲ್ಡರ್ ಪೇನು ಅಂತವ್ರಿಗೆಲ್ಲ ನೀವು ಈ ಸಿ ಬಕ್ತಾರ್ನ ಕೊಟ್ಟಾಗ, ಈ ಸಿ ಬ್ಯಾಕ್ಟಾರ್ನ್ ಇವತ್ತು ಎಲ್ಲರೂ ಕೂಡ ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರ, ಸಾಕಷ್ಟು ಬರ್ತಾ ಇದೆ. ಆದ್ರೆ ಈ ಸಿ ಬಕ್ತಾರ್ನ ಇದರಲ್ಲೂ ಕೂಡ ಬಹಳ ಉಪಯೋಗಿಸ್ತಾರೆ. ಬ್ಯೂಟಿ ಪ್ರಾಡಕ್ಟ್ಸ್ ನಲ್ಲಿ ವಿಟಮಿನ್ ಸಿ ಹೈಯೆಸ್ಟ್ ಇರೋದ್ರಿಂದ ಇದನ್ನ ಕೆಲವೊಂದು ಬ್ಯೂಟಿ ಉತ್ಪಾದನೆಗಳಲ್ಲಿ ಇದು ಸಿ ಬಕ್ತಾರ್ನ್ದು ಲಿಕ್ವಿಡ್ ಬರ್ತದೆ. ಫೇಶಿಯಲ್ ಕಿಟ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಆ ರೀತಿಯಲ್ಲಿದೆ. ಈ ಸಿ ಬಕ್ತಾರ್ನ್ ಇಲ್ಲಿ ನಮ್ದು ಕ್ಯಾಪ್ಸೂಲ್ ರೂಪದಲ್ಲಿದೆ. ಸೊ ಹಾಗಾಗಿ ಪ್ರತಿದಿನ 1 or 2 ಕ್ಯಾಪ್ಸೂಲ್ಸ್ ನೀವು ಹೇಳಿದಾಗ ಈ ಒಂದು ಏನು ನಾನು ಹೇಳಿದ್ನಲ್ಲ ಒಮೆಗಾ 3, 6, 7 ಅಂಡ್ 9, ಈ ಒಮೆಗಾ 3 ಸಿಗ್ಬೋದು ನಿಮ್ಗೆ, ಒಮೆಗಾ 9 ಸಿಗ್ಬೋದು, 7 ನಿಮ್ಗೆ ಬಹಳ ಅಪರೂಪವಾದದ್ದು. ಸೊ ಹಾಗಾಗಿ ಅದು ಸಿ ಬಕ್ತಾರ್ನಲ್ಲಿ ಒಮೆಗಾ 7 ಇದೆ. ಸೊ ನೀವು ಜನರಿಗೆ ಸಜೆಸ್ಟ್ ಮಾಡಿ. ಸ್ಕಿನ್ ಪ್ರಾಬ್ಲಮ್ಸು, ಅತಿಯಾದ ಪಿಂಪಲ್ಸು, ಸ್ಕಿನ್ನ ಪ್ರಾಬ್ಲಮ್ ಇದ್ರೆ ಇದನ್ನ ಕೊಡ್ಬೋದು. ಒಳಗಡೆಯಿಂದ ವಿಟಮಿನ್ ಸಿ ಯಾರಿಗೆಲ್ಲ ಬೇಕಾಗಿದೆ ಅವರಿಗೆ ನೀವು ನೆನ್ಪಿಟ್ಕೊಳ್ಬೇಕು, ವಿಟಮಿನ್ ಸಿಗೆ ನಮ್ಮ ಸಿ ಬಕ್ತಾರ್ನ ಕೊಡ್ಬೇಕು. ನೆಕ್ಸ್ಟ್ ಖದಿರ ಸಾರ ಅಂತ. ಏನಿದು ಖದಿರ ಸಾರ ಅಂತ ಇತ್ತೀಚೆಗೆ ಕಂಪನಿ ಇಂಟ್ರೊಡಕ್ಷನ್ ಮಾಡ್ತು. ಖದಿರ ಅನ್ನೋದೊಂದು ಆಯುರ್ವೇದ. ಸಾರ ಅಂತ ಹೇಳಿದ್ರೆ ಅದರ ಎಸೆನ್ಸ್. ಈ ಖದಿರ ಸಾರವನ್ನ ನೀವು ಯಾರಿಗೆಲ್ಲ ಸಜೆಸ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಓರಲ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಈಗ ನಾವೊಬ್ರಿಗೆ ಮೊನ್ನೆ ಹೇಳಿದೆ, ಹಲ್ ಸೆಟ್ಟೆ ಬಿದ್ದೋದಂಗ ಆಗ್ತದೆ ಮೇಡಮ್ ಅಂತ ಹೇಳಿದ್ರು. ಅವರು ಬರ್ತೀನಿ ಅಂದಿದ್ದಾರೆ. ಅವರಿಗೆ ನಾನು ಇದನ್ನ ಸಜೆಸ್ಟ್ ಮಾಡಿದ್ದೀನಿ. ಇದನ್ನ ಒಂದು 3 to 6 grams ಇದನ್ನ ತಗೊಳ್ಳಿ. ಅದರ ಜೊತೆಗೆ ನೀವು ಇದನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ. ಏನು ಬಾಯಿಗೆ ಹಾಕಿ ಬಾಯಿ ಮುಕ್ಕಳಿಸ್ಬೋದು ಅಂತಾನು ಇದೆ ಇದು ಖದಿರ ಸಾರ. ಸೊ ಹಾಗಾಗಿ ಇದು ಓರಲ್ ಹೆಲ್ತ್ಗೆ ತುಂಬಾ ಒಳ್ಳೇದು. ಗೊತ್ತಿರ್ಲಿ, ಬಾಯಿಯ ಸಮಸ್ಯೆಗಳು ಕೆಲವೊಬ್ಬರಿಗೆ ವಿಚಿತ್ರವಾಗಿದೆ ಇವತ್ತು, ಏನೇನು ಕಾಯಿಲೆ ಅಂತ ಹೇಳಲಿಕ್ಕೆ ಆಗಲ್ಲ. ಅದನ್ನ ನೀವು ಈ ಖದಿರ ಸಾರವನ್ನ ಸಜೆಸ್ಟ್ ಮಾಡ್ಬೋದು. ಖದಿರ ಅನ್ನುವಂಥದ್ದು ಒಂದು ಆಯುರ್ವೇದ. ಇದು ಅದರ ಸಾರ ಎಸೆನ್ಸ್ ನಿಂದ ಇದು ರೆಡಿ ಆಗಿದೆ. ಇದನ್ನ ತಿಳ್ಕೊಂಡ್ಬಿಟ್ಟು ನೀವು ಪ್ರತಿಯೊಬ್ಬರಿಗೂ ಕೊಡ್ಬೋದು ಓರಲ್ ಹೆಲ್ತ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಮಂಜಿಷ್ಟ ನೋಡಿ, ಇದು ಬ್ಲಡ್ ಪ್ಯೂರಿಫೈಯರ್ ಮಂಜಿಷ್ಟ ನಿಮ್ಗೆ ಬೇರೆ ಬೇರೆ ಇದರಲ್ಲಿ ಫಾರ್ಮ್ ಅಲ್ಲಿ ಬರ್ತದೆ. DXN ಕಂಪನಿ ಇದನ್ನ ಪೌಡರ್ ಫಾರ್ಮ್ ಅಲ್ಲಿ ಕೊಟ್ಟಿದೆ ಮಂಜಿಷ್ಟ. ಇದು ಸ್ಕಿನ್ ಯಾರಿಗೆಲ್ಲ ಪಿಂಪಲ್ಸ್ ಇದೆ, ಪಿಗ್ಮೆಂಟೇಶನ್ ಇದೆ, ಇದ್ರದ್ದು ಪ್ಯಾಕ್ ತರ ಹಾಕೊಳ್ಬಹುದು. ಅದ್ರ ಜೊತೆಗೆ ಇದನ್ನ ಇಂಟೇಕ್ ಮಾಡಿದಾಗ ಬ್ಲಡ್ ಪ್ಯೂರಿಫೈಯರ್ ಆಗಿ ಕೆಲಸ ಮಾಡ್ತದೆ. ಮತ್ತೆ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಹೆವಿ ಫ್ಲೋ ಇದೆ ಪೀರಿಯಡ್ಸ್ ಆದಾಗ ಅವರಿಗೂ ಕೂಡ ನೀವು ಇದನ್ನ ಸಜೆಸ್ಟ್ ಮಾಡ್ಬೋದು. ಯಾರಿಗೆಲ್ಲ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಅವರಿಗೂ ಕೂಡ ನೀವು ಮಂಜಿಷ್ಟವನ್ನ ಕೊಡ್ಬೋದು. ಮಂಜಿಷ್ಟ ಬಹಳ ಒಂದು ಪುರಾತನವಾದ ಆಯುರ್ವೇದ ಪ್ರಾಡಕ್ಟ್ ಇದು. ಮತ್ತೆ ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಇದ್ರೆ, ಬ್ಲಡ್ ಅಲ್ಲಿ ಅವರಿಗೆ ಇನ್ಫೆಕ್ಷನ್ ಇದ್ದಾಗ ತುಂಬಾ ಸಮಸ್ಯೆಗಳು ಬರ್ತದೆ. ಸೊ ಹಾಗಾಗಿ ಯಾರಿಗಾದ್ರೂ ಅವರು ಟೆಸ್ಟ್ ಮಾಡಿದಾಗ ಅದು ಗೊತ್ತಿದ್ರೆ ಈ ಮಂಜಿಷ್ಟವನ್ನ ನೀವು ಸಜೆಸ್ಟ್ ಮಾಡ್ಬೋದು. ಇದನ್ನ ಬ್ಲಡ್ ಅನ್ನ ಇದು ಪ್ಯೂರಿಫೈ ಮಾಡ್ತದೆ, ರಕ್ತ ಶುದ್ಧಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಂಜಿಷ್ಟ ಒಂದು ನಂಬರ್ 1 ಸ್ಕಿನ್ನಿಗೆ ಮತ್ತೆ ಆಮೇಲಿಂದ ಡೈಜೆಷನ್ನು ಇದಕ್ಕೆಲ್ಲವಕ್ಕೂ ಕೂಡ ಇವುಗಳು ಏನ್ ಮಾಡ್ತವೆ, ಹೆಲ್ಪ್ ಮಾಡ್ತಾ ಹೋಗ್ತದೆ. ಸೊ ಸ್ವರ್ಣಪತ್ರೆ ಎಲ್ಲರಿಗೂ ಗೊತ್ತಿದೆ, ಸಾಕಷ್ಟು ಜನ ಯೂಸ್ ಮಾಡಿದ್ರು. ಸೊ ಏನೇ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ನೀವು ಸ್ವರ್ಣಪತ್ರೆ, ಮೋಷನ್ ಪ್ರಾಬ್ಲಮ್ ಇದ್ರೆ ಸ್ವರ್ಣಪತ್ರೆಯನ್ನ 3 to 6 ಗ್ರಾಮ್ ಅನ್ನ ತಗೊಳ್ಳಿಕ್ಕೆ ಹೇಳಿ. ಎಂತಹ ಡೈಜೆಷನ್ ಪ್ರಾಬ್ಲಮ್ ಇದ್ರೂ ಕೂಡ, ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಇವತ್ತು ಬಲು ದೊಡ್ಡ ಪ್ರಾಬ್ಲಮ್ ಇದೆ, ಈ ಕಾನ್ಸ್ಟಿಪೇಷನ್ ಇದರಿಂದ ಹೋಗ್ಬಿಡ್ತದೆ ಸ್ವರ್ಣಪತ್ರೆಯನ್ನ ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ಬಂದು ಅರ್ಜುನ ನೋಡಿ, ಹಾರ್ಟ್ ಹೆಲ್ತ್ ಸಲುವಾಗಿ ಅರ್ಜುನ. ಯಾರಿಗೆಲ್ಲ ನೀವು ಹೆಲ್ದಿ ಆಗಿದ್ದವರು ಕೂಡ ಒಂದು ಹೆಲ್ದಿ ಹಾರ್ಟ್ಗೋಸ್ಕರ ನೀವು ಇದನ್ನ ತಗೊಳ್ಬೋದು. ಅಥವಾ ಹಾರ್ಟ್ ಪ್ರಾಬ್ಲಮ್ಗಳಿದೆ ಅನ್ನೋರಿಗೆ ಕೂಡ
ನೀವು ಇದನ್ನ ತಗೊಳ್ಳಿಕ್ಕೆ ಸಜೆಸ್ಟ್ ಮಾಡ್ಬೋದು. ಇದು ಅರ್ಜುನ ಪೌಡರ್ ಫಾರ್ಮಲ್ಲೂ ಬಂದಿದೆ, ಟ್ಯಾಬ್ಲೆಟ್ ಫಾರ್ಮಲ್ಲೂ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಇವತ್ತು ಹಾರ್ಟ್ ನೋಡಿ, ನಮ್ಮ ಹಾರ್ಟ್ ಅನ್ನ ಕಾಪಾಡ್ಕೊಳ್ಬೇಕಲ್ವಾ ನಾವು. ಅದಕ್ಕೋಸ್ಕರ ನೀವೇನ್ ಕೊಟ್ರಿ, ಬೇಡದಿದ್ದನ್ನೇ ಹಾಕ್ತಾ ಇದ್ರೆ ಆಗಿಲ್ಲ. ಈ ಅರ್ಜುನವನ್ನ ನೀವು ಸಜೆಸ್ಟ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ವಲ್ಪ ಯಾರನ್ನಾದ್ರೂ ಕನ್ಸಲ್ಟ್ ಮಾಡಿ ನೀವು ಸಜೆಸ್ಟ್ ಮಾಡ್ಬೋದು. ಯಾವುದೇ ಸಿವಿಯರ್ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ನೀವು ಸಜೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ, ಅದರ್ವೈಸ್ ನಾರ್ಮಲ್ ಆಗಿದ್ದವ್ರಿಗೆ ನೀವು ಈಸಿಯಾಗಿ 1 or 2 ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಳೋದ್ರ ಮೂಲಕ ನಿಮ್ಮ ಹಾರ್ಟ್ ಅನ್ನ ಇದು ರಕ್ಷಣೆ ಮಾಡ್ತದೆ ಅರ್ಜುನ. ಸೊ ಹಾಗಾಗಿ ಅರ್ಜುನ ಅಂತ ಹೇಳಿದ್ರೆ ಬಹಳಷ್ಟು ಪ್ರಯೋಜನ ಇದೆ. ನಾವು ಇನಿಷಿಯಲಿ ಒಂದಿಬ್ರಿಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದೀವಿ, ಕಂಟಿನ್ಯೂ ಮಾಡ್ತಾ ಇದ್ದಾರೆ, ತಗೊಂಡಿದ್ದಾರೆ, ಒಳ್ಳೇದು ಅನ್ಸಿದೆ. ಹಾಗಾಗಿ ನಿಮ್ಗೂ ಕೂಡ ಒಂದ್ಸರಿ ನೀವು ಕೊಟ್ರೆ ಅದನ್ನ ಕಂಟಿನ್ಯೂ ಆಗಿ ಜನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನಿಮ್ಗೆ ಮೊರಿಂಗಾದಿಂದ ಏನೇನು ಪ್ರಯೋಜನ ನಿಮ್ಗೆಲ್ಲರಿಗೂ ಇವತ್ತು ಗೊತ್ತಿದೆ. ಏನು ನುಗ್ಗೆ ನುಗ್ಗೆ ಸೊಪ್ಪು ತಿನ್ನೋದಕ್ಕಿಂತ ನುಗ್ಗೆದು ಇದನ್ನ ನುಗ್ಗೆ ದಡಿಯನ್ನ ಎಲ್ಲರೂ ಮಾಡಿ ಉಪಯೋಗ ಮಾಡ್ತೀವಿ. ಆದ್ರೆ ಎವ್ರಿ ಡೇ ನೀವೇನಾದ್ರೂ ಮೊರಿಂಗಾವನ್ನ ಒಂದು ಕ್ಯಾಪ್ಸಲ್ಲು ಯೂಸ್ ಮಾಡಿದ್ದೆ ಆದ್ರೆ ನಿಮ್ಮ ತಲೆಯಿಂದ ಹಿಡಿದು ಕಾಲ್ವರೆಗೂ ಏನೇ ಸಮಸ್ಯೆಗಳಿರ್ಬೋದು, ಅದು ಸಾರಿ ಏನು ನ್ಯೂಟ್ರಿಯೆಂಟ್ಸ್ ನಮ್ಗೆ ಬೇಕಾಗಿದೆ ಅದನ್ನ ಸಪ್ಲೈ ಮಾಡ್ತದೆ ಮೊರಿಂಗಾ. ಸೊ ಹಾಗಾಗಿ ಮೊರಿಂಗಾ ಒಂದು ತುಂಬಾನೇ ಫೇಮಸ್. ಇದು ನಮ್ಮ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮೊರಿಂಗಾವನ್ನ ಡಿಎಕ್ಸನ್ ಕಂಪನಿ ಕೊಟ್ಟಿದೆ. ಯಾರಿಗೆಲ್ಲ ನ್ಯೂಟ್ರಿಷನ್ ಸಪ್ಲೈ ಬೇಕು ಅನ್ನೋರು ಇದನ್ನ ಯೂಸ್ ಮಾಡ್ಲೇಬೇಕು. ಪ್ರತಿದಿನ ಮೊರಿಂಗಾವನ್ನ ತಗೊಂಡಾಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ತವೆ. ಡೈಜೆಷನ್ ಇರ್ಬೋದು, ಅಥವಾ ನಿಮ್ ಕಣ್ಣಿಗಿರ್ಬೋದು, ಒಳಗಡೆ ನಿಮ್ ಲಿವರು, ಆಮೇಲಿಂದ ನಿಮ್ಮ ಹಾರ್ಟ್ಗೆ ಇರ್ಬೋದು, ಅಥವಾ ನಿಮ್ಮ ಕರುಳಿಗೆ ಇರ್ಬೋದು, ಎಲ್ಲದಕ್ಕೂ ಕೂಡ ಏನು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಏನು ಒಂದು ಉಪಚಾರ ಸಿಕ್ಕಾಗ ನಾವು ಆಟೋಮೆಟಿಕಲಿ ಹೆಲ್ದಿ ಆಗ್ಬಿಡ್ತೀವಿ. ಸೊ ಹಾಗಾಗಿ ನಮ್ಗೆ ಗೊತ್ತಿರ್ಬೇಕು ಮೊರಿಂಗಾ ನಿಮ್ಗೆ. ಆಮೇಲೆ ಕೆಲವು ತರದ ವೀಕ್ನೆಸಸ್ ಇದ್ದಾಗ ಅದಕ್ಕೂ ಕೂಡ ನೀವು ಮೊರಿಂಗಾವನ್ನ ಸಜೆಸ್ಟ್ ಮಾಡ್ಬೋದು. ಸೊ ಹಾಗಾಗಿ ತುಂಬಾನೇ ಚೆನ್ನಾಗಿದೆ ನಮ್ಮ ಇದು ಮೊರಿಂಗಾ. ಕಣ್ಣಿಗೂ ಕೂಡ ತುಂಬಾನೇ ಒಳ್ಳೆಯದು. ಹಾಗಾಗಿ ನೀವು ಪ್ರತಿಯೊಬ್ಬರಿಗೂ ಕೂಡ ಇದನ್ನ ಈಸಿಯಾಗಿ ಮೂವ್ಮೆಂಟ್ ಮಾಡ್ಬೋದು. ಜೊತೆಗೆ ಇನ್ನೊಂದು ತ್ರಿಫಲ ಇದೆ ನಮ್ಮಲ್ಲಿ. ತ್ರಿಫಲ ನೋಡಿ, ವಾತ ಇದು ಮುಂಚೆನೆ ಬಂದಿತ್ತು. ಈ ತ್ರಿಫಲ ಇದೆಲ್ಲ ಈ ಸೀರೀಸ್ ಬರೋಕಿನ ಮುಂಚೆನೆ ಬಂದಿದೆ. ಆದ್ರೂ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಯಾವುದೇ ಡಿಎಕ್ಸನ್ ಪ್ರಾಡಕ್ಟ್ ನ ಜೊತೆಗೆ ನೀವು ತ್ರಿಫಲವನ್ನ ಕೊಡಿ ಅಂತ ಹೇಳಿ. ತ್ರಿಫಲ ಯಾರಿಗೆಲ್ಲ ಅಂತಂದ್ರೆ ವಾತ, ಪಿತ್ತ, ಕಫ ಏನೇ ಇದ್ರೂ ಕೂಡ ಇದನ್ನ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಹೆಲ್ಪ್ ಮಾಡ್ತದೆ. ಕಣ್ಣಿಗಂತೂ ಬಹಳ ಒಳ್ಳೇದು, ಡೈಜೆಷನ್ಗೆ ಒಳ್ಳೇದು. ಈ ತ್ರಿಫಲವನ್ನ ನೀವು ಇದು ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಇದೆ. ಎಲ್ಲೋ ತ್ರಿಫಲ ತಿಂದಿರ್ತಾರೆ. ನಾನು ಎಷ್ಟು ಜನರಿಗೆ ನಮ್ ತ್ರಿಫಲ ಬಗ್ಗೆ ಮಾತಾಡಿದಾಗ, ತಿಂದಿದೀವ್ರಿ, ಏನು ಪ್ರಯೋಜನ ಆಗಿಲ್ಲ ನೋಡಿ. ಅದೆಲ್ಲ ಹೊರಗಡೆ ನಿಮ್ಗೆ ಒಂದು 30 ರೂಪೀಸಿಗೂ ಒಂದಿಷ್ಟು ಪೌಡರ್ ಕೊಡ್ತಾರೆ, ನಾನು ನೋಡಿದೀನಿ ಆಯುರ್ವೇದ ಶಾಪ್ ಅಲ್ಲಿ. ಏನು ಅದು ರಿಯಲ್ ತ್ರಿಫಲ ಅಲ್ವೇ ಅಲ್ಲ. ಮತ್ತೆ ಏನೋ ಒಂದು ಕೊಡ್ತಾರೆ ಜನರಿಗೆ, ಕಡಿಮೆ ರೇಟು ಅಂತ ತಿಂತಾರೆ, ಅದ್ರ ಪ್ರಯೋಜನನೇ ಗೊತ್ತಿರೋದಿಲ್ಲ. ಆದ್ರೆ ಈ ಡಿಎಕ್ಸನ್ ತ್ರಿಫಲವನ್ನ ನೀವು ಬಳಸಿದಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಯಾರಿಗೆಲ್ಲ ತುಂಬಾ ಎಸಿಡಿಕ್ ಇದೆ ನೋಡಿ, 1 ವರ್ಷ ತಗೊಳ್ಳಿಕ್ಕೆ ಹೇಳಿ. ಎಂತಹ ದೇಹದಲ್ಲಿ ಎಂತಹ ಪಿತ್ತ ಇದ್ರೂ ಕೂಡ ಇದೇನ್ ಮಾಡ್ಬಿಡ್ತದೆ, ಕರೆಕ್ಟ್ ಮಾಡ್ಬಿಡ್ತದೆ ಆ ರೀತಿಯಲ್ಲಿ. ಆಮೇಲೆ ಕಣ್ಣಿನ ಪ್ರಾಬ್ಲಮ್ ಇದ್ರೆ ತ್ರಿಫಲ, ಎಲ್ಲದಕ್ಕೂ ಕೂಡ ಮೋಷನ್ ಪ್ರಾಬ್ಲಮ್ ಇದ್ರೆ, ಡೈಜೆಷನ್ ಪ್ರಾಬ್ಲಮ್ ಇದ್ರೆ ನೀವು ತ್ರಿಫಲವನ್ನ ನಮ್ಮ ಇದರ ಜೊತೆಗೆ ಡಿಎಕ್ಸನ್ ನ ನಮ್ಮ ಏನು ಪ್ರಾಡಕ್ಟ್ಸ್ ಇದೆ ಅದ್ರ ಜೊತೆಗೆ, ಟೀ ಜೊತೆಗೆ ತ್ರಿಫಲವನ್ನ ಕೊಡಿ, ಕಾಫಿ ಜೊತೆಗೆ ನಮ್ಮ ತ್ರಿಫಲವನ್ನ ಕೊಡಿ, ನೋನಿ ಜೊತೆಗೆ ನಮ್ಮ ತ್ರಿಫಲವನ್ನ ನೀವು ತಗೊಳ್ಳಿ ಅಂತ ಹೇಳಿ. ಆದ್ರೆ ಇದನ್ನ ರಾತ್ರಿ ತಗೊಂಡ್ರೆ ಒಳ್ಳೇದು. ನಾವೆಲ್ಲ ಊಟ ಆದ್ಮೇಲೆ ರಾತ್ರಿ 2 ತಗೊಳ್ಳಿ ಅಂತ ಹೇಳ್ತೇವೆ. ಯಾರಿಗೆಲ್ಲ ಈ ಡೈಜೆಷನ್ ಪ್ರಾಬ್ಲಮ್, ಮೋಷನ್ ಪ್ರಾಬ್ಲಮ್ ಇದೆ, ಕಾನ್ಸ್ಟಿಪೇಷನ್ ಇದೆ, ಅದೆಲ್ಲ ಕರೆಕ್ಟ್ ಆಗಿದೆ ತ್ರಿಫಲದಿಂದ. ಸೊ ಹಾಗಾಗಿ ಒಂದು ಪ್ರೀಮಿಯಂ ಕ್ವಾಲಿಟಿ ತ್ರಿಫಲ ಇದೆಲ್ಲರಿಗೂ ನೀವು ಹೇಳ್ಬೇಕು. ಯಾವ್ದೋ ತಿಂದಿದೀವಿ ಅಂತ ನಮ್ಮನ್ನ ಏನ್ ಮಾಡ್ಬಿಡ್ತಾರೆ, ಇವು ಬೇಡ ಅನ್ನೋ ರೀತಿಯಲ್ಲಿ ಜನ. ಆದ್ರೆ ಇಲ್ಲ, ನಮ್ಮ ಕ್ವಾಲಿಟಿ ಡಿಫ್ರೆಂಟ್ ಆಗಿದೆ, 100% ರಿಸಲ್ಟ್ ಇದೆ ಅಂತ ನಮ್ಗೆ ಗೊತ್ತಿರ್ಬೇಕು. ಇದು ವಾತ, ಪಿತ್ತ, ಕಫ ಎಲ್ಲವನ್ನು ನಿಮ್ಗೆ ಏನ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡ್ಬಿಡ್ತದೆ. ಪ್ರತಿಯೊಬ್ಬರಿಗೂ ಗೊತ್ತಿರ್ಬೇಕು. 3 ತರದ ನೇಚರ್ ಇದೆ. 3 ತರದ ನೇಚರ್ ನಲ್ಲಿ ನಮ್ಗೆ ವಾತ ಇದ್ರೂ ಕೂಡ ನೀವು ಇದನ್ನ ಕೊಡಿ, ಕಫ ಇದ್ರೂ ಕೂಡ ಕೊಡಿ,
ಪಿತ್ತ ಇದ್ರು ಕೂಡ ಪಿತ್ತಕ್ಕಂತೂ ಪಿತ್ತನಾಶಕ ಅಂತ ಹೇಳ್ಬೋದು ಇದನ್ನ. ಆ ರೀತಿಯಲ್ಲಿ ಕೆಲಸ ಮಾಡ್ಬಿಡ್ತದೆ. ಸೊ ಹಾಗಾಗಿ ಜಾಸ್ತಿನೇ ತಗೊಳ್ಳಿ, 3 ತಿಂಗಳು, 6 ತಿಂಗಳು, 1 ಇಯರ್. ಸೊ ಹಾಗಾಗಿ ನಮ್ ಡಿಸ್ಟ್ರಿಬ್ಯೂಟರ್ ಇವತ್ತು ಬಂದಿದಾರೋ ಇಲ್ವೋ ಗೊತ್ತಿಲ್ಲ, ಶೋಭಾ ಉಮ್ರಾಣಿ ಅವರಿಗೆ ನಾನು ಒಂದು ವರ್ಷ ತಗೊಳ್ಬೇಕು ನೀವು ಅಂತ ಹೇಳಿದ್ದೆ ನಾನು. ಒಂದು ವರ್ಷ, ಒಂದು 3 ಮಂತ್ಸ್ ತಗೊಂಡ್ರು ನೋಡಿ, ಅವರಿಗೆ ಪಿತ್ತ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಇತ್ತು. ತುಂಬಾ ಅವ್ರ ಬಾಡಿಯಲ್ಲಿ ಚೇಂಜಸ್ ಆಯ್ತು, ಆರಾಮಾದ್ರು. ಇವತ್ತು ಕೂಡ ಅವರು ತ್ರಿಫಲ ಕಂಟಿನ್ಯೂ ಆಗಿ ತಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಕೂಡ ಅಂತ ಜನ ನಮ್ಮೊಂದಿಗೆ ಇರ್ತಾರೆ, ನೀವು ಇದನ್ನ ಸಜೆಸ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಗಸೆ. ಅಗಸೆ ಬೀಜ ಎಲ್ರಿಗೂ ಗೊತ್ತಿದೆ. ಇಲ್ಲಂತೂ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಚಟ್ನಿ ಪುಡಿ ಎಲ್ಲ ಮಾಡಿ ತಿಂತಿರ್ತಾರೆ. ಆದ್ರೆ ಎಷ್ಟರ ಮಟ್ಟಿಗೆ ನಮ್ಗೆ ಬೇಕಾಗಿದ್ದು ಸಪ್ಲೈ ಆಗ್ತಾ ಇದೆ. ಇದರಲ್ಲಿ ಒಮೆಗಾ 3 ಇರೋದ್ರಿಂದ ಇದು ನಮ್ಗೆ ಫ್ಲಾಕ್ಸೀಡ್ ಎಂತ ಹಾರ್ಟ್ ನಲ್ಲಿ ಬ್ಲಾಕೇಜಸ್ ಇದ್ರೂ ಕೂಡ ಇದು ತೆಗಿತದೆ ಅಂತ ಇದೆ. ಇದನ್ನ ಅಗಸೆ ಬೀಜದ ಎಣ್ಣೆಯ ಕ್ಯಾಪ್ಸುಲ್ ಇದು. ಸೊ ಹಾಗಾಗಿ ಇದು ನಿಮ್ಗೆಲ್ಲ ಕಾಣಿಸ್ತಾ ಇರ್ಬೋದು, ಯಾರೆಲ್ಲ ನೋಡಿದೀರಾ ಅಥವಾ ಕಾಣಿಸ್ತಾ ಇದೆಯಲ್ಲ ಸರ್? ಸೊ ಹಾಗಾಗಿ ಕಾಣಿಸ್ತಿದೆ. ಸೊ ಇದನ್ನ ಕ್ಯಾಪ್ಸುಲ್, ಅಗಸೆ ಎಣ್ಣೆಯನ್ನ ನಿಮ್ಗೆ ಕ್ಯಾಪ್ಸುಲ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಡೈಲಿ ನೀವು ಒಂದು ಕ್ಯಾಪ್ಸುಲ್ ನ ತಗೊಂಡ್ರು ಕೂಡ ಒಮೆಗಾ 3 ನೋಡಿ, ಸಾಕಷ್ಟು ಜನರಿಗೆ ನಾನು ಇದ್ರಲ್ಲಿ ಇರೋದ್ರಿಂದ ಗೊತ್ತಾಗ್ತಿದೆ, ಕೈ ನೋವು ಬರ್ತಾ ಇದೆ ಇವಾಗ. ಏನು ರೀಸನ್ ಅಂತ ಗೊತ್ತಿಲ್ಲ, ಮೆಜಾರಿಟಿ ಜನ ನಮ್ಗೆ ಕೈ ನೋವು ಅಂತ ಹೇಳ್ತಾರೆ. ಸೊ ಆವಾಗ ನೋಡಿ, ನೀವು ಇದನ್ನ ಕೊಟ್ಟಾಗ ಒಳ್ಳೆ ರಿಸಲ್ಟ್ ಬಂದಿದೆ. ಈ ಫ್ಲಾಕ್ಸೀಡ್ ನ ತಗೊಂಡಾಗ, ಫ್ಲಾಕ್ಸೀಡ್ ಕ್ಯಾಪ್ಸುಲ್ ನ ಒಂದು ತಗೊಳ್ಳಿಕ್ಕೆ ಹೇಳಿ, ತುಂಬಾ ಒಳ್ಳೆಯ ರಿಸಲ್ಟ್. ಒಮೆಗಾ 3 ಡಿಫಿಷಿಯನ್ಸಿಯಿಂದ ಬರ್ತಾ ಇದೆಯೋ ಏನೋ ಗೊತ್ತಿಲ್ಲ, ಬಟ್ ಅದು ತುಂಬಾ ಜನರಿಗೆ ಕೇಳಿದೆ ನಾನು, ಮೇಡಮ್ ಕೈ ನೋವಿದೆ ಅಂತ ಹೇಳ್ಬಿಟ್ಟು. ನೀವು ಇದನ್ನ ಕೊಡ್ಬೋದು, ಫ್ಲಾಕ್ಸೀಡ್ ಅನ್ನ. ತುಂಬಾ ಒಳ್ಳೆಯ ಇದು. ಡೈಲಿ ನಮ್ಗೆ ಒಮೆಗಾ 3 ಸಿಕ್ಕಾಗ ಆ ತರ ಇನ್ಫ್ಲಮೇಷನ್ಗಳು, ಪೇನ್ಗಳು, ಮತ್ತೆ ಹಾರ್ಟಿಗೂ ಕೂಡ ತುಂಬಾ ಒಳ್ಳೇದು ಅಗಸೆ ಆಯಿಲ್ ಇದು. ಇದನ್ನ ನೀವು ಪ್ರತಿಯೊಬ್ರು ಕೂಡ ಈಸಿಯಾಗಿ ಇದನ್ನ ಏನೋ ನೋಡಿ, ಡಾಕ್ಟರ್ ಹತ್ರ ಹೋದಾಗ ಕೈ ಆಪರೇಷನ್ ವರ್ಗೂ ಹೋಗಿದ್ದಾರೆ. ಮೊನ್ನೆ ಒಬ್ರು ಬಂದಿದ್ದಾರೆ, ಕೊಡ್ತಾರೆ ಪೇನ್ ರಿಲೀಫ್ ಆಗ್ಲಿಲ್ಲ, ಇಮಿಡಿಯೇಟ್ ಏನ್ ಮಾಡ್ತಾರೆ, ನೆಕ್ಸ್ಟ್ ಸರ್ಜರಿ ಸಜೆಸ್ಟ್ ಮಾಡ್ತಾರೆ. ನೋಡಿ, ಒಂದು ಫ್ಲಾಕ್ಸೀಡ್ ಕ್ಯಾಪ್ಸುಲ್ ನ ತಿನ್ನೋದ್ರಿಂದ ಹೋಗುವ ನೋವು ಎಲ್ಲಿಗೋ ಹೋಗ್ಬಿಡ್ತದೆ. ನಿಮ್ ಸುತ್ತಮುತ್ತ ಇದ್ದವರಿಗೆ ನೀವು ಧೈರ್ಯವಾಗಿ ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ದಾಗ ನೀವು ಹೇಳ್ತೀರಾ. ಸೊ ಹಾಗಾಗಿ ಒಳ್ಳೆಯ ರಿಸಲ್ಟ್ ಇದೆ ಫ್ಲಾಕ್ಸೀಡ್ ಆಯಿಲ್ದು ಕ್ಯಾಪ್ಸುಲ್. ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಬ್ರಾಹ್ಮಿ ನೋಡಿ, ನಮ್ಗೆಲ್ಲರಿಗೂ ಗೊತ್ತು, ಬ್ರಾಹ್ಮಿ ಪೌಡರ್ ಫಾರ್ಮ್ ಅಲ್ಲೂ ಇದೆ, ಟ್ಯಾಬ್ಲೆಟ್ ಫಾರ್ಮ್ ಅಲ್ಲೂ ಇದೆ ಇದು. ಸೊ ಬ್ರಾಹ್ಮಿಯನ್ನ ನಾವು ಸೇವಿಸುವುದರ ಮೂಲಕ, ನೀವು ಈ ಬ್ರಾಹ್ಮಿಯನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ತನಕ ಎಲ್ಲರಿಗೂ ಕೂಡ ನೀವು ಇದನ್ನ ಕೊಡ್ಬೋದು. ಬ್ರೈನ್ ಫಂಕ್ಷನ್ಸ್ಗೆ ಇದು ಹೆಲ್ಪ್ ಮಾಡ್ತದೆ ಬ್ರಾಹ್ಮಿ. ಇದು ತುಂಬಾ ಆಯುರ್ವೇದ ಅನಾದಿ ಕಾಲದಿಂದ ನಮ್ಮೂರಲ್ಲೆಲ್ಲ ನಾವು ಇದನ್ನೆಲ್ಲ ಚಟ್ನಿ ಮಾಡಿ, ಇದು ಎಲ್ಲ ಸಿಗ್ತದೆ ಬ್ರಾಹ್ಮಿ. ಈ ತೋಟದಲ್ಲಿ, ತೆಂಗಿನ ತೋಟದಲ್ಲೆಲ್ಲ ಬೆಳೆದಿರ್ತದೆ. ಅದನ್ನೆಲ್ಲ ಚಿಕ್ಕ ಮಕ್ಕಳಿಗೂ ಕೂಡ ಅದರ ರಸವನ್ನ ಕೊಡ್ತಾ ಇದ್ರು. ಅಷ್ಟೆಲ್ಲ ಇವತ್ತು ಮಾಡ್ಲಿಕ್ಕೆ ಆಗಲ್ಲ. ಈಸಿಯಾಗಿ ನಮ್ಗೆ ಪೌಡರ್ ಫಾರ್ಮ್ ಅಲ್ಲಿ, ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ. ಇದೇನು ಅಂತ ಹೇಳಿದ್ರೆ ಬ್ರೈನ್ ಫಂಕ್ಷನ್ಸ್ಗೆ, ನಮ್ಗೆ ಬ್ರೈನ್ ಏನು ನೋಡಿ, ಮಕ್ಕಳಿಗೆ ನೀವು ಇದನ್ನ ಕೊಟ್ಟಾಗ ಇದು ನೆನಪಿನ ಶಕ್ತಿ, ಆಮೇಲೆ ಅವ್ರಿಗೆ ಚುರುಕಾಗಿರುವುದು, ಅದಕ್ಕೆಲ್ಲ ಬರ್ತದೆ. ಮತ್ತೆ ಯಾರಿಗೆಲ್ಲ ಈ ಫಿಟ್ಸ್ ಕೆಲವೊಂದು ಇದ್ರಲ್ಲೂ ಕೂಡ ಡಾಕ್ಟರ್ಸ್ ಇದನ್ನ ಸಜೆಸ್ಟ್ ಮಾಡ್ತಾರೆ. ಸೊ ನೀವು ಬ್ರಾಹ್ಮಿ ಏನು ಅಂತ ಹೇಳಿದ್ರೆ ಬ್ರೈನ್ ಫಂಕ್ಷನ್ಸ್ಗೆ ಒಳ್ಳೇದು. ಮನೆಯಲ್ಲಿ ವಯಸ್ಸಾದವರು, ನೆನಪು ಹೋಗ್ತಾ ಇದೆ ಅಂತವ್ರಿಗೂ ಕೂಡ ಕೊಡ್ಬೋದು. ಆದ್ರೆ ಇದು ಯಂಗ್ ಏಜ್ ಅಲ್ಲಿ ನೀವು ಇದನ್ನ ಕೊಟ್ಟಾಗ ಇದ್ರದ್ದು 100% ಪ್ರಯೋಜನ. ವಯೋಸಹಜ ಗುಣದಿಂದ ಎಲ್ಲರಿಗೂ ಕೂಡ ಇದಾಗ್ತಾ ಇರ್ತದೆ, ನೆನಪು ಹೋಗುವಂಥದ್ದು. ಇವತ್ತು ಆ ನೆನಪಿನಿಂದ ಬ್ರೈನ್ ಫಂಕ್ಷನ್ಸ್ ಸರಿಯಾಗಿಲ್ದೇ ಇರೋದ್ರಿಂದ ನಮ್ಗೆ ಡಿಫ್ರೆಂಟ್ ಆದ ಕಾಯಿಲೆಗಳು ಬರ್ತಾ ಇರುವಂತದ್ದು. ಅವರಿಗೂ ಕೂಡ ನೀವು ಇದನ್ನ ಹೇಳ್ಬೋದು. ಬ್ರಾಹ್ಮಿಯನ್ನ ತಗೊಂಡಾಗ ತುಂಬಾ ಅದ್ಭುತವಾದ ರಿಸಲ್ಟ್ ಇದೆ. ಮಕ್ಕಳು, ಸ್ಕೂಲ್ ಗೋಯಿಂಗ್ ಮಕ್ಕಳಿಗೆಲ್ಲ ನೀವು ಕೊಡ್ಬೋದು. ಯಾರೆಲ್ಲ ಡಲ್ ಇದ್ದಾರೆ ಅಂತಾರೆ ಓದ್ಲಿಕ್ಕೆ, ಅವರಿಗೆಲ್ಲ ನಾನು ಕೊಟ್ಟಿದ್ದೇನೆ ಈ ಬ್ರಾಹ್ಮಿಯನ್ನ ಕೊಡಿ ಅವರಿಗೆ ಕಂಟಿನ್ಯೂಸ್ ಆಗಿ ಅಂತ. ಆದ್ರೆ ಇಡ್ಬೇಕಾಗ್ತದೆ. ಅದೇನೋ 1 ತಿಂಗಳು 2 ತಿಂಗಳು ತಗೊಂಡು ಮೆಡಿಸಿನ್ ತರ ಅಲ್ಲ, ಸ್ವಲ್ಪ ಒಂದು ವರ್ಷ 2 ವರ್ಷ ಹೀಗೆ ಕಂಟಿನ್ಯೂ ತಗೊಂಡ್ರು ಏನ್ ತೊಂದ್ರೆ ಇಲ್ಲ ಬ್ರಾಹ್ಮಿಯಿಂದ. ಸೊ ಹಾಗಾಗಿ ಅದ್ಭುತವಾದ ರಿಸಲ್ಟ್ ಬ್ರಾಹ್ಮಿಯಿಂದ ಕೂಡ. ಸೊ ಇನ್ನೊಂದು ಕಾರವಲ್ಲಕ ಅಂತ ಕೊಟ್ಟಿದ್ದಾರೆ. ಎಷ್ಟು ಜನ ಕೇಳಿದಾರೋ ಗೊತ್ತಿಲ್ಲ. ಕಾರವಲ್ಲಕ ಅಂದ್ರೆ ಏನು ಅಲ್ಲ, ಹಾಗಲಕಾಯಿದು ಇದು ಟ್ಯಾಬ್ಲೆಟ್ ಫಾರ್ಮ್, ಪೌಡರ್ ಫಾರ್ಮ್ ಅಲ್ಲಿ ಇದೆ. ಇದನ್ನ ನೀವು ತಗೊಳ್ಳೋದ್ರಿಂದ, ನಾನು ಅವಾಗ್ಲೇ ಹೇಳಿದೆ, ವೆರಿ ಗುಡ್ ಬ್ಲಡ್ ಪ್ಯೂರಿಫೈಯರ್ ಇದು. ಮತ್ತೆ ಡಯಾಬಿಟಿಕ್ಸ್ ನವರಿಗೆ ಹೆಲ್ಪ್ ಆಗ್ತದೆ.
ನೋಡಿ ನೀವು ಇದನ್ನು ಒಂದು ಸಜೆಸ್ಟ್ ಮಾಡ್ಬೋದು, ಮಧುನಾಶಿನಿಯ ಜೊತೆಗೆ ಇದನ್ನು ಒಂದು ತಿನ್ನಿ. ಇದನ್ನು ಸ್ವಲ್ಪ ಒಂದು 3 ಗ್ರಾಮ್ಸ್ 6 ಗ್ರಾಮ್ಸ್ ಪರ್ ಡೇ ತಗೊಂಡಾಗ ಬ್ಲಡ್ ಶುಗರ್ ಕೂಡ ಕಂಟ್ರೋಲ್ ಆಗ್ತದೆ. ಮತ್ತೆ ಇದು ಡೈಜೆಷನ್ ಅಲ್ಲಿ ನಿಮ್ಗೆ ಗೊತ್ತಿದೆ ಹಾಗಲಕಾಯಿಯ ಪ್ರಯೋಜನ ಏನು ಅಂತ. ಹಾಗಲಕಾಯಿ ತುಂಬಾ ಒಳ್ಳೇದು. ಯಾವಾಗ್ಲೂ ಇದನ್ನ ನಿಮ್ಮ ಆಹಾರದಲ್ಲಿ ಬಳಸಿ ಅಂತ ಹೇಳ್ತೀವಿ. ಯಾರಿಗೆಲ್ಲ ಅದನ್ನೆಲ್ಲ ತಿನ್ಲಿಕ್ಕಾಗಲ್ಲ, ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಇದನ್ನ ನೀವು ಖಾರವಲ್ಲಕ ನೀವು ನೀರಿನಲ್ಲಿ ಕರಡಿ ಇದನ್ನ ಕುಡಿಬಹುದು. ಸೊ ಹಾಗಾಗಿ ಇದು ಹಾಗಲಕಾಯಿದು ಇದು ಬ್ಲಡ್ ಪ್ಯೂರಿಫೈಯರು. ರಕ್ತದಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಇದು ಕಡಿಮೆ ಮಾಡ್ತೇವೆ. ಇವಾಗ ಜನರಿಗೆ ಯೂರಿಕ್ ಆಸಿಡ್ ಜಾಸ್ತಿ ಆಗಿದೆ, ಅವರಿಗೂ ಕೂಡ ನೀವು ಇದನ್ನ ಸಜೆಸ್ಟ್ ಮಾಡ್ಬೋದು, ಖಾರವಲ್ಲಕ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ನೋನಿಯನ್ನು ಕೂಡ ಕ್ಯಾಪ್ಸುಲ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೋನಿ ನೀವು ಜ್ಯೂಸ್ ಫಾರ್ಮ್ ಅಲ್ಲಿ ಇದೆ. ನೋನಿ ಅಂದ್ರೇನೆ ನೋವು ನಿವಾರಕ ಅಂತ ಹೇಳಿದ್ವಿ. ಯಾರಿಗೆಲ್ಲ ನಿಮ್ಗೆ ನರ ದೌರ್ಬಲ್ಯ ಇಂಥದ್ದೆಲ್ಲ ನರದ ಸಮಸ್ಯೆಗಳಿದೆ, ನೀವು ನೋನಿಯನ್ನ ನಾವು ಯಾವಾಗ್ಲೂ ಕೂಡ ನಮ್ಮಲ್ಲಿ ಕಾಮನ್ ಗ್ಯಾನೋಡರ್ಮಾ ಗ್ಯಾನೋ ಟೀ ಅಥವಾ ಕಾಫಿ ಸ್ಪಿರುಲಿನಾ ಅದ್ರ ಜೊತೆಗೆ ಈ ನೋನಿಯನ್ನ ನಾವು ಸಜೆಸ್ಟ್ ಮಾಡ್ತಿರ್ತೇವೆ. ಇದು ಕ್ಯಾಪ್ಸುಲ್ ಫಾರ್ಮ್ ಅಲ್ಲಿ ಇದೆ, ಅದು ಗೊತ್ತಿರಬೇಕು. ಕ್ಯಾಪ್ಸುಲ್ ಫಾರ್ಮ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ, ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಮೆಂಕುಡು ಅಂತ ಬಂದಿದೆ. ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು, ಈಸಿಯಾಗಿ ಮತ್ತೆ ಕಡಿಮೆ ರೇಟ್ ನಲ್ಲಿ. ಯಾರಿಗೆಲ್ಲ ಜ್ಯೂಸ್ ಕುಡಿಲಿಕ್ಕೆ ಬೇಡ ಅಥವಾ ಕ್ಯಾರಿ ಮಾಡ್ಲಿಕ್ಕೆ ಆಗಲ್ಲ, ನಾವೆಲ್ಲೋ ಬೇರೆ ಕಡೆ ಇರ್ತೀವಿ ಅಥವಾ ಯಾರೋ ಮಕ್ಕಳು ಹಾಸ್ಟೆಲ್ ಅಲ್ಲಿ ಇದ್ದಾರೆ, ಇಂಥಲ್ಲೆಲ್ಲ ನಮ್ಗೆ ಅದೆಲ್ಲ ಬಾಟ್ಲ್ ಕ್ಯಾರಿ ಮಾಡೋದು ಕುಡಿಯೋದು ಕಷ್ಟ ಆಗ್ತಿದೆ ಅಂತಾಗ ನೀವು ಇದನ್ನ ಸಜೆಸ್ಟ್ ಮಾಡ್ಬೋದು, ಈ ನೋನಿ ಕ್ಯಾಪ್ಸುಲ್ ಅನ್ನ 2 ತಗೊಳ್ಳಿ ಅಂತ ಹೇಳಿ. ಕಂಪ್ಲೀಟ್ ಆಗಿ ನಮ್ಮ ದೇಹದಲ್ಲಿ ಏನು ಅಂತ ಹೇಳಿದ್ರೆ ನರಗಳ ಮೇಲೆ ಇದು ಕೆಲಸ ಮಾಡ್ತದೆ. ಯಾರಿಗೆಲ್ಲ ನಿದ್ರೆ ಸರಿಯಾಗಿ ಬರಲ್ಲ ಅವರಿಗೆ ಒಂದು ಅದ್ಭುತವಾದ ಪ್ರಯೋಜನ ನೋನಿ. ಹೃದಯಕ್ಕೂ ಕೂಡ ಒಳ್ಳೆಯದು. ಟೋಟಲಿ ಇದನ್ನ ಕಂಟಿನ್ಯೂಸ್ ಆಗಿ ಸೇವಿಸಿದಾಗ ನಮ್ಮ ಬಾಡಿಯಲ್ಲಿ ಏನೇ ಇದು ತೊಂದರೆಗಳು ಇದ್ರೂ ಕೂಡ ಇದನ್ನ ಯಾವುದೇ ತರದ ನೋವುಗಳಿರ್ಬೋದು, ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಅದನ್ನ, ಮತ್ತೆ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುವಂತವು ಪ್ರತಿಯೊಂದು ಕೂಡ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತವೆ. ಆಂಟಿ ಆಕ್ಸಿಡೆಂಟ್ಸ್ ಅನ್ನ ಸಪ್ಲೈ ಮಾಡ್ತವೆ. ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ಏನು ಈಸಿಯಾಗಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ನಮ್ಮ ಏನು ನಮ್ಮ ಡೈಜೆಷನ್ ಪ್ರಕ್ರಿಯೆಯಲ್ಲಿ ಫ್ರೀ ರ್ಯಾಡಿಕಲ್ಸ್ ಎಲ್ರಿಗೂ ಉತ್ಪನ್ನ ಆಗ್ತದೆ. ಫ್ರೀ ರ್ಯಾಡಿಕಲ್ಸ್ ನಿಮ್ಗೆ ಉತ್ಪನ್ನ ಆದಾಗ ಅದು ಹೊರಗಡೆ ಹೋಗ್ಲಿಲ್ಲ ಅಂದಾಗ ನಿಮ್ಮ ಸೆಲ್ಸ್ ಅನ್ನ ಡ್ಯಾಮೇಜ್ ಮಾಡ್ತವೆ. ಸೆಲ್ಸ್ ಅನ್ನ ಡ್ಯಾಮೇಜ್ ಮಾಡಿದಾಗ ಈಸಿಲಿ ನಿಮ್ಗೆ ಕಾಯಿಲೆಗಳು ಬರ್ತದೆ. ಸೊ ಯಾವಾಗ ಈ ಉತ್ಪನ್ನಗಳನ್ನ ನೀವೆಲ್ಲ ಬಳಸಿದ್ರು ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಆ ಫ್ರೀ ರ್ಯಾಡಿಕಲ್ಸ್ ಹೊರಗಡೆ ಹೋಗ್ತದೆ. ನಮ್ದು ಸೆಲ್ಯುಲರ್ ಥೆರಪಿ ಎಲ್ರಿಗೂ ಗೊತ್ತಿರಲಿ, ಆ ಒಂದು ಸೆಲ್ಸ್ಗಳು ನಮ್ಗೇನು ಆರೋಗ್ಯವಾಗಿದ್ದಾಗ ನಮ್ದು ಏನಾಗ್ತದೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ, ಮತ್ತೆ ನಾವು ಹೆಲ್ದಿ ಆಗಿರ್ತೀವಿ. ಸೊ ಇದು ನಮ್ಗೆ ಗೊತ್ತಿರಬೇಕು. ನೀವು ಆಂಟಿ ಆಕ್ಸಿಡೆಂಟ್ಸ್ ಎಲ್ಲವೂ ಕೂಡ ಆಂಟಿ ಆಕ್ಸಿಡೆಂಟ್ಸ್ ಅನ್ನ ಸಪ್ಲೈ ಮಾಡುವಂತವೇ ನಮ್ಮ ಪ್ರಾಡಕ್ಟ್ಗಳು ಪ್ರತಿಯೊಂದು. ಗ್ಯಾನೋಡರ್ಮಾ ಇರ್ಬೋದು, ಆಯುರ್ವೇದ ಇರ್ಬೋದು, ಎಲ್ಲವೂ ಕೂಡ. ಹಾಗಾಗಿ ಏನಾಗ್ತದೆ ಟೋಟಲ್ ನಮ್ಮ ಇಮ್ಯುನಿಟಿ ಹೆಚ್ಚಾಗ್ತದೆ. ಇಮ್ಯುನಿಟಿ ಹೆಚ್ಚಾಗಿ ದೇಹ ತನ್ನಿಂತಾನೇ ಸ್ಟ್ರಾಂಗ್ ಆದಾಗ ಏನಾಗ್ತದೆ ಎಲ್ಲ ಕಾಯಿಲೆಗಳು ಹೊರಗಡೆ ಹೋಗ್ತದೆ. ಅದು ನಮ್ಮ ಒಂದು ಸಿಂಪಲ್ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಂದು ಸಿಂಪಲ್ ಥಿಯರಿ ನಮ್ಗೆಲ್ಲರಿಗೂ ಗೊತ್ತಿರಬೇಕು. ಆವಾಗ ನೀವು ಜನರಿಗೆ ಹೇಳಲಿಕ್ಕೆ ಸಾಧ್ಯ. ಸುಮ್ನೆ ತಗೊಳ್ಳಿ ಇದನ್ನ ತಿನ್ನಿ ಅಂತ ಹೇಳಿದ್ರೆ ತಿನ್ನೋದಿಲ್ಲ, ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಪ್ರಯೋಜನಗಳು ಗೊತ್ತಿದ್ದಾಗ ಸಾಧ್ಯ ಇದೆ. ಮತ್ತೊಂದು ಪಂಚತುಳಸಿನ ನೀವು ಈಸಿಲಿ ಮೂವ್ ಮಾಡ್ಬೋದು. 5 ತರದ ತುಳಸಿಯಿಂದ ಇದು ರೆಡಿ ಆಗಿದೆ. ಇದನ್ನ ಇದ್ರ ಮೇಲೆನೆ ಏನ್ 5 ತರದ ತುಳಸಿ ಇದೆ ಅದನ್ನ ಹಾಕಿದರೆ ಈ ಪ್ರಯೋಜನಗಳನ್ನು ಇದ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ. ನೀವು ಎಲ್ಲರಿಗೂ ಕೂಡ ಇದನ್ನ ಹೀಗೆ ಹಿಡ್ಕೊಂಡ್ರೆ ಘಮ ಘಮ ಅಂತ ಇದೆ ನೋಡಿ, ಅಷ್ಟು ಪವರ್ಫುಲ್ ಇದೆ. ಸೊ ಹಾಗಾಗಿ ಇಮ್ಯುನಿಟಿಗೆ ನೋಡಿ, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್, ಇಮ್ಯುನಿಟಿ. ಯಾರಿಗೆಲ್ಲ ಪದೇ ಪದೇ ಕೆಮ್ಮು, ನೆಗಡಿ, ಶೀತ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ರಿಗೂ ಆಗ್ತಾ ಇದೆ, ನೀರಿಗೆ 1-2 ಹನಿ ಹಾಕಿ ನೀವು ಇದನ್ನ ಕೊಡ್ಬೋದು. ರೆಸ್ಪಿರೇಟರಿ ಹೆಲ್ತ್ ಮಕ್ಕಳಿಗೆಲ್ಲ ಕೆಲವೊಬ್ಬರಿಗೆ ಉಸಿರಾಡಿಸ್ಲಿಕ್ಕೆ ಆಗಲ್ಲ, ಮತ್ತೆ ಕೆಲವರು ದೊಡ್ಡವರಿಗೂ ಕೂಡ ಪ್ರಾಬ್ಲಮ್ಸ್ ಅನ್ನ ನೋಡಿದ್ದೇನೆ ನಾನು. ಈಗಂತೂ ಧಾರವಾಡದಲ್ಲಿ ಇದನ್ನ ಚೆನ್ನಾಗಿ ಮೂವ್ ಮಾಡ್ಬೋದು ಅನ್ಕೊಂಡಿದೀನಿ. ಅಷ್ಟು ಥಂಡಿ ಇದೆ, ಮಳೆ ಹೆಚ್ಚು ಬಂದಿರೋದ್ರಿಂದ ಎಲ್ಲರಿಗೂ ನೆಗಡಿ, ಕೆಮ್ಮು, ಜ್ವರ ಅಂತ ಹೇಳ್ತಾರೆ. ಇದನ್ನ ನೀವು ಮನೇಲಿ ಒಂದು ಇಟ್ಕೊಳ್ಳಿ, ಇದನ್ನ ನೀರಿಗೆ ಹಾಕಿ ನೀವು ಕುಡಿಯೋದ್ರಿಂದ ನಿಮ್ಗೇನು ಅಂತ ಹೇಳಿದ್ರೆ ಇದು ಕೂಡ ಹಾಗೆ ಇಮ್ಯುನಿಟಿಯನ್ನ ಹೆಚ್ಚು ಮಾಡುವಂಥದ್ದು. ತುಳಸಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಯಾರಿಗೆಲ್ಲ ತಂಪಾದ ಪ್ರಕೃತಿ ಇದೆ, ಹೀಟ್ ಇದೆ, ಒಂದು ಸಾರಿ ಕೋಲ್ಡ್ ಎಫೆಕ್ಟ್ ಜಾಸ್ತಿ ಆಗ್ತಾ ಇರ್ತದೆ, ಅವರಿಗೆ ನೀವು 1-2 ಹನಿಯನ್ನ ಹಾಕಿ ನೀರಲ್ಲಿ ಹಾಕಿ ಇದನ್ನ ಬಳಸಿ. ಅಥವಾ ನಮ್ಮ ಟೀಯಲ್ಲೂ ಕೂಡ ಹಾಕಿ ಬಳಸಿ ಅಂತಾರೆ. ಟೀಯಲ್ಲಿ ಹಾಕಿ ಕುಡಿಲಿಕ್ಕೆ ಯಾರಿಗೆ ಇಷ್ಟ ಇದ್ದವರು ಕುಡಿಬಹುದು. ಅದರ್ವೈಸ್ ನೀರಿಗೆ ಹಾಕಿ ನೀವು ಕುಡಿಯೋದ್ರಿಂದ ನಿಮ್ಗೆ ರೆಸ್ಪಿರೇಟರಿ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ತುಂಬಾ ಘಮ ಘಮ ಅಂತ ಇದೆ ಹೊರಗಡೆಯಿಂದನೇ, ಅಷ್ಟು ಸ್ಟ್ರಾಂಗ್ ಆಗಿದೆ ಇದು ತುಳಸಿ ಡ್ರಾಪ್ಸ್ ನಮ್ದು. ಸೊ ಎಲ್ರಿಗೂ ಕೂಡ ಈಸಿಯಾಗಿ ನೀವು ಇದನ್ನ
ಕೊಡ್ಬೋದು, ಹೇಳ್ಬೋದು. ಚಿಕ್ಕ ಮಕ್ಳಿಗೆ ನೋಡಿ ತುಂಬಾ ಮೂಗೆಲ್ಲ ಕಟ್ಕೊಳ್ತು, ಕಫ ಹೆಚ್ಚಾಯ್ತು ಅಂತ ಹೇಳಿದ್ರೆ ನೆಬಲೈಸರು ಏನೇನೋ ಮಾಡ್ತಾರೆ. ಅದಕ್ಕಿಂತ ಒಂದೇನೋ ಮನೆ ಒಂದು ಹೋಮ್ ರೆಮಿಡಿ ತರಾನೇ ಈ ಒಂದು ತುಳಸಿಯನ್ನ ನೋಡಿ. ತುಳಸಿಯನ್ನ ಮನೇಲಿ ತುಳಸಿ ಗಿಡ ಇದ್ರೂ ಕೂಡ ಅದನ್ನ ಕಿತ್ತು ತಂದು ರಸ ತೆಗೆದು ಎಲ್ಲ ಮಾಡೋದು ತುಂಬಾನೇ ಕಷ್ಟ. ಆಗೋದಿಲ್ಲ, ಅದು ಮಾಡೋದು ಇಲ್ಲ ಯಾರು ಕೂಡ. ಹಾಗಾಗಿ ನಮ್ಮ ತುಳಸಿ ಡ್ರಾಪ್ಸ್ ಅನ್ನ ನೀವು ಸಜೆಸ್ಟ್ ಮಾಡ್ಬೋದು. ಆಮೇಲೆ ಹೊಸ ಪ್ರಾಡಕ್ಟ್ ನಲ್ಲಿ ನಮ್ಗೆ ಬಂದಿದ್ದಂತ ಹೇಳಿದ್ರೆ ರ್ಯಾಡಿಶ್ ಸಾಲ್ಟ್ ಕೂಡ ಹಾಗೇನೆ ಇದ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ. ಉಪ್ಪಿಗೆ ನಾವೇನು ಮೂಲಂಗಿಯನ್ನ ಕ್ರಶ್ ಮಾಡಿ ಸೇರಿಸಿದ್ದೇವೆ ಅಂತ ಬರ್ದಿದ್ದಾರೆ ಇದ್ರ ಮೇಲೆ. ಸೊ ಹಾಗಾಗಿ ಆ ಎರಡೂ ನಮ್ಗೆ ಪ್ರಯೋಜನಗಳು ಇದರಿಂದ ಸಿಗ್ತಾ ಇದೆ. ಮೂಲಂಗಿಯ ಪ್ರಯೋಜನ, ಯಾರೆಲ್ಲ ಮೂಲಂಗಿ ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಬಟ್ ಅವರು ಇದನ್ನ ಉಪಯೋಗಿಸಬಹುದು. ಸೊ ಹಾಗಾಗಿ ರ್ಯಾಡಿಶ್ ಸಾಲ್ಟ್ ಅನ್ನ ಕೇಳೇ ಇಲ್ಲ ಜನ, ಏನಿದು ಮೂಲಂಗಿ ಉಪ್ಪು ಅಂತ ಹೇಳಿ. ಸೊ ಹಾಗಾಗಿ ಇದೊಂದು ನಮ್ಮ ರಿಸರ್ಚ್ DXN ಇಂದಲೇ ರೆಡಿ ಆಗಿರುವಂತದ್ದು. ನಾವ್ ಇದನ್ನ ಕೊಟ್ಟಾಗ ಇದು ಕೂಡ ನ್ಯೂಟ್ರಿಯೆಂಟ್ಸ್ ಅನ್ನ ಸಪ್ಲೈ ಮಾಡ್ತೇವೆ. ಗೊತ್ತಿರ್ಬೋದು ಎಲ್ಲರಿಗೂ ಕೂಡ ಮೂಲಂಗಿ ತುಂಬಾ ಒಳ್ಳೇದು. ಹಾಗಾಗಿ ಪ್ರತಿಯೊಬ್ರು ನೀವು ಇದನ್ನ ಏನು ಅಂತ ಹೇಳಿದ್ರೆ ಜನರಿಗೆ ಒಂದು ಹೊಸದಲ್ವಾ, ಅದನ್ನ ಈಸಿಯಾಗಿ ನಾವು ಹೇಳಿ ಯೂಸ್ ಮಾಡಿ ನೋಡಿ ಅಂತ ಕೊಡಬಹುದು. ಅದರ ಜೊತೆಗೆ ಇವತ್ತು ಟೊಮೆಟೊ ಕೆಚಪ್ ಭಾರಿ ಚೆನ್ನಾಗಿದೆ. ಯಾರಿಗೆಲ್ಲ ಹೊರಗಿಂದ ಮಾರ್ಕೆಟ್ ನಿಂದ ಯೂಸ್ ಮಾಡ್ತಾ ಇದ್ದೀರಾ ಅವರಿಗೆ ಇದು ಯಾವುದೇ ತರ ಪ್ರಿಸರ್ವೇಟಿವ್ಸ್ ಫ್ರೀ ಅಂತ ಹಾಕ್ಬಿಟ್ರು ನೋಡಿ. ಪ್ರಿಸರ್ವೇಟಿವ್ಸ್ ಫ್ರೀ ಅಂತ ಮಾರ್ಕೆಟ್ ಅಲ್ಲಿ ಬೈ ಮಾಡ್ತಿರಲ್ಲ, ಅದ್ರೊಳಗೆ ಇದೆಯಾ ನೋಡ್ಕೊಂಡ್ ಬಿಡಿ. ನೋ ಆಡೆಡ್ ಪ್ರಿಸರ್ವೇಟಿವ್ಸ್ ಅಂತ ಇದೆ ಇದ್ರೊಳಗೆ. ಯಾವುದೇ ತರ ಪ್ರಿಸರ್ವೇಟಿವ್ಸ್ ಅನ್ನ ಹಾಕ್ಲಿಲ್ಲ. 1/2 kg ಇದೆ. ನೀವು ಎಲ್ಲರೂ ಕೂಡ ಬಳಸ್ಬೋದು. ನೀವು ಓಪನ್ ಮಾಡಿದ್ರೆ ಪ್ರಿಸರ್ವೇಟಿವ್ಸ್ ಇಲ್ಲದೆ ಇರೋದ್ರಿಂದ ಫ್ರಿಜ್ ಅಲ್ಲಿ ಇಡಬೇಕು. 2 ತಿಂಗಳೊಳಗೆ ಖಾಲಿ ಮಾಡಿ ಅಂತ ಇದೆ. 2 months ಇದಕ್ಕೆ ಟೈಮ್. ತುಂಬಾನೇ ಟೇಸ್ಟಿ, ತುಂಬಾನೇ ಚೆನ್ನಾಗಿದೆ. ಈಸಿಯಾಗಿ ನೀವು ಜನರಿಗೆ ಇದನ್ನ ಕೊಡಬಹುದು. ಸೊ ನೆಕ್ಸ್ಟ್ ಇನ್ನೊಂದು ಬಂದಿದೆ ಮಯೋನೈಸ್ ಅಂತ. ಇದೆಲ್ಲ ಸ್ವಲ್ಪ ನಿಮ್ಗೆ ಯಾರಿಗೆಲ್ಲ ಇದು ವೆಜ್ ಮಯೋನೈಸ್ ಅಂತ. ಮಯೋನೈಸ್ ಅಂದ್ರೆ ಯಾವಾಗ್ಲೂ ಕೂಡ ನಮ್ಮ ಬರ್ಗರ್ ಜೊತೆಗೆ ಒಂದು ಪ್ಯಾಕೆಟ್ ಅನ್ನ ಕೊಟ್ಟಿದ್ರು, ಅದ್ರಲ್ಲೆಲ್ಲ ಎಗ್ ಕಂಟೆಂಟ್ಸ್ ಇರ್ತದೆ. ಇದು ವೆಜ್ ಇದೆ. ವೆಜ್ ಇದೆ, ಹೈಯೆಸ್ಟ್ ಸೋಯಾ ಇದೆ ಹಾಕ್ಬಿಟ್ಟಿದ್ದಾರೆ. ಸೋಯಾದಿಂದ ಇದೊಂದು ಕ್ರೀಮಿ ಫಾರ್ಮ್ ಅಲ್ಲಿ ಇರ್ತದೆ. ಯಾರಿಗೆಲ್ಲ ನಿಮ್ಗೆ ಈ ಬರ್ಗರ್ಗೆ ಅಥವಾ ಬ್ರೆಡ್ ಏನೋ ಮಕ್ಕಳು ಕೆಲವೊಂದು ಇಷ್ಟಪಡ್ತಾರೆ, ಅವರಿಗೆ ನೀವು ಈ ಮಯೋನೈಸ್, ನಮ್ಮ DXN ನ ಮಯೋನೈಸ್ ನ ನೀವು ಸಜೆಸ್ಟ್ ಮಾಡ್ಬೋದು. ಹಾಗಾಗಿ ಈಗಿನ ಮಕ್ಕಳಿಗೆ ಕೆಲವೊಬ್ಬರಿಗೆ ಇಷ್ಟ ಇದೆಲ್ಲ. ನಮ್ಮಲ್ಲಿ ಆರ್ಡರ್ ಮಾಡಿದ್ರಿಂದ ನಾನು ಇದನ್ನ ತರಿಸಿದ್ದೇನೆ. ಸೊ ಹಾಗಾಗಿ ಕ್ರೀಮ್ ಫಾರ್ಮಲ್ ಇದೆ, ತೋರಿಸಿದ್ದಾರೆ. ನೀವು ಸಜೆಸ್ಟ್ ಮಾಡ್ಬೋದು, ಯಾರಿಗೆಲ್ಲ ಬೇಕು ಅಂದ್ರೆ ಮಯೋನೈಸ್ ಸಜೆಸ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಇದಂತೂ ಎಲ್ಲರಿಗೂ ಗೊತ್ತಿದೆ, ಸಾಕಷ್ಟು ಜನ ಯೂಸ್ ಮಾಡಿದ್ರು ಅನ್ಕೊಳ್ತೀನಿ. ಏನು ಸೂಪರ್ ಗ್ರೀನ್ ಒಂದು ನ್ಯಾಚುರಲ್ ಸೋಡಾ. ಎಷ್ಟು ಅಂತ ಹೇಳಿದ್ರೆ ಒಂದು 20 ತರದ ಅಶ್ವಗಂಧ ಇದೆ ಇದರಲ್ಲಿ. ಆಮೇಲೆ ಬಾರ್ಲಿ ಇದೆ, ಅಲ್ಫಲಾ ಅಂತ ಹೇಳಿ ಒಂದು, ಅದು ಕೂಡ ಒಂದು ಹುಲ್ಲು ಜಾತಿಗೆ ಸೇರಿದ ಇದದು ಸಸ್ಯ, ಅದನ್ನು ಕೂಡ ಹಾಕಿದ್ದಾರೆ. ಇದನ್ನ ಒಂದು ನೀವು ಟ್ಯಾಬ್ಲೆಟ್ ಅನ್ನ ಈಸಿ, ಯಾಕೆ ಅಂತ ಹೇಳಿದ್ರೆ ಯಾರೋ ಮಕ್ಕಳು ಹೊರಗಡೆ ಇದ್ದಾರೆ, ಏನೋ ಮನೇಲಿ ಇಲ್ಲ, ಅವರಿಗೆಲ್ಲ ಹೆಲ್ತ್ ಎಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಒಂದು ಟ್ಯಾಬ್ಲೆಟ್ ನ ಒಂದು ಲೋಟ ನೀರಿಗೆ ಹಾಕಿ ಕುಡಿದ್ಬಿಟ್ರೆ ನ್ಯಾಚುರಲ್ ಸೋಡಾ ತರ ಇಷ್ಟೆಲ್ಲ. ಇದರಿಂದ ಏನು ಅಂತ ಹೇಳಿದ್ರೆ ಇಮ್ಯುನಿಟಿಯನ್ನ ಹೆಚ್ಚು ಮಾಡ್ತದೆ, ಆರಾಮಾಗಿರ್ತಾರೆ, ಡೈಜೆಷನ್ ಅಲ್ಲಿ ಏನೇ ಪ್ರಾಬ್ಲಮ್ ಬರುವುದಿಲ್ಲ. ಹಾಗಾಗಿ ಇದು ಸೂಪರ್ ಗ್ರೀನ್ ಅನ್ನ ನೀವು ಆ ರೀತಿ ಜನರಿಗೆ ಸಜೆಸ್ಟ್ ಮಾಡಬಹುದು. ಸೊ ಆಮೇಲೆ ಇನ್ನೊಂದು ಮುಖ್ಯವಾಗಿರುವಂತದ್ದು ಅಂತ ಹೇಳಿದ್ರೆ ನಮ್ದು ಬ್ಲ್ಯಾಕ್ ಕ್ಯುಮಿನ್ ಅಂತ. ಬ್ಲ್ಯಾಕ್ ಕ್ಯುಮಿನ್ ಕೂಡ ನಾವು ಸಾಕಷ್ಟು ಜನರಿಗೆ ಇದನ್ನ ಕೊಟ್ವಿ. ಯಾರಿಗೆಲ್ಲ ಈ ಅಲರ್ಜಿ ಇದೆ, ಕೋಲ್ಡ್ ಅಲರ್ಜಿ ಇದೆ, ಅವರಿಗೆ ಕೊಟ್ವಿ ನಾವು. ಕಣ್ಣಿನ ಪ್ರಾಬ್ಲಮ್ನವ್ರಿಗೂ ಕೂಡ ನಾನು ಮೊನ್ನೆ ಒಬ್ರಿಗೆ ಕೊಟ್ಟಿದ್ದೇನೆ. ಕಣ್ಣಿನ ಸಮಸ್ಯೆ ಇದೆ, ಇದ್ರ ಮೇಲೆ ಹಾಕಿದರೆ ಕಣ್ಣಿಗೆ ತುಂಬಾ ಒಳ್ಳೇದು ಅಂತ. ಸೊ ಇದೇನು ಅಂತ ಹೇಳಿದ್ರೆ ಟೋಟಲ್ ಸರ್ ಒಂದ್ಸರಿ ಹೇಳಿದ್ರು, ಸತ್ತೋರ್ನೊಂದು ಜೀವ ಮಾಡೋದಿಲ್ಲ ಮತ್ತೆಲ್ಲ ಮಾಡ್ತದೆ ಅಂತ. ಸೊ ಹಾಗಾಗಿ ಬ್ಲ್ಯಾಕ್ ಕ್ಯುಮಿನ್ ನಮ್ಗೆ ತುಂಬಾನೇ ಒಳ್ಳೇದು. ಅಲರ್ಜಿಸ್ ಇದ್ದವ್ರಿಗೆ ನೀವು ಇದನ್ನ ಸಜೆಸ್ಟ್ ಮಾಡಿ. ಅಲರ್ಜಿಗಳಿರುತ್ತಲ್ವಾ, ಏನೇನೋ ಅಲರ್ಜಿ ಇರುತ್ತೆ, ಕೋಲ್ಡ್ ಅಲರ್ಜಿ ಇರುತ್ತೆ, ಆಮೇಲಿಂದ ಕೆಲವೊಂದು ಇದನ್ನ ಹೇಳಿಕ್ ಬರಲ್ಲ, ಕಣ್ ಕೆಂಪಾಗೋದು, ಸೀನೋದು, ಆಮೇಲೆ ಇದಕ್ಕಿದ್ದಾಗೆ ನೆಗಡಿ ಆಗೋದು, ಅವರಿಗೆ ಕೆಮ್ಮು ಬರುವಂತದ್ದು, ಅವರಿಗೆ ನೀವು ಈ ಒಂದು ಬ್ಲ್ಯಾಕ್ ಕ್ಯುಮಿನ್ ಅನ್ನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಬಹಳ ಹೇಳಲಿಕ್ಕೆ ಹೋದ್ರೆ ತುಂಬಾನೇ ಇದೆ. ಇನ್ನೂ ಪ್ರಾಡಕ್ಟ್ಗಳು ಗಿಲಾ ಇದೆ, ಇನ್ನೂ ಆಯುರ್ವೇದಿಕ್ದು ಸುಮಾರಷ್ಟು ಇನ್ನೂ ಮತ್ತು ಕಂಪನಿ ಬಿಡಬಹುದು. ಆದ್ರೆ ಇದಿಷ್ಟು ನಮ್ಗೆ ಮಿನಿಮಮ್ ಆಗಿ ಗೊತ್ತಿದ್ದಾಗ
ಅದನ್ನ ನಾವು ಗ್ಯಾನೋಡರ್ಮದ ಜೊತೆಗೆ ಈ ಆಯುರ್ವೇದವನ್ನ ನಾವು ಸಜೆಸ್ಟ್ ಮಾಡಿದಾಗ ಒಂದು ಅದ್ಭುತವಾದ ಪ್ರಯೋಜನ. ನಾನೇನ್ ಹೇಳ್ತೀನಿ, ಒಂದು ಸಣ್ಣದ್ರಲ್ಲಿ ಆಗೋದನ್ನ ನೆಗ್ಲೆಕ್ಟ್ ಮಾಡಿ ಜನ ನಮ್ಮ ಹತ್ರ ಬಂದಾಗ ನನಗೆ ಆಶ್ಚರ್ಯ ಆಗ್ತಾ ಇರ್ತದೆ. ನಾವು ಸರ್ಜರಿ ಸಜೆಸ್ಟ್ ಮಾಡಿದರೆ ಅದೇ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಅದೇ ಇರ್ತದೆ. 2 ಸರಿ 3 ಸರಿ ಆರಾಮಾಗದಿದ್ದಾಗ ನೆಕ್ಸ್ಟ್ ಸರ್ಜರಿನೇ ಹೇಳಿರ್ತಾರೆ. ಅವಾಗ ನಾವೇನು ಅಂತ ಹೇಳಿದ್ರೆ, ನಾವೆಲ್ಲ ಆಸ್ ಎ ಹೆಲ್ತ್ ಕೋಚ್ ವರ್ಕ್ ಮಾಡ್ತಾ ಇದ್ದೇವೆ. ಜನರಿಗೆ ಒಂದು ಪ್ರಯೋಜನ ಆಗ್ಲಿ, ನಾವು ಇದ್ರ ಬಗ್ಗೆ ತಿಳ್ಕೊಂಡು ನಾವು ಕೊಟ್ಟಾಗ ಬಹಳ ಉಪಯೋಗ ಇದೆ ಅದರಿಂದ. ಆದ್ರೆ ಕರೆಕ್ಟ್ ಆಗಿ ನಮ್ಗೆ ಗೊತ್ತಿರ್ಬೇಕು ಯಾವ್ದನ್ನ ಯಾವ್ದಕ್ಕೆ ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ ನೋಡಿ ಅಂತ. ಆದ್ರೆ ಅಂತ ಏನು ನಿಮ್ಗೆ ಇದ್ರ ಪರಿಣಾಮ ಏನಾಗಲ್ಲ. ಪ್ರೆಗ್ನೆಂಟ್ ವುಮನ್ ಅಂಡ್ ಲ್ಯಾಕ್ಟೇಟಿಂಗ್ ಮದರ್ಸ್ ಅಂತ ಹೇಳಿದರೆ ಆಯುರ್ವೇದ, ನೀವು ನೋಡಿ ಕೊಡ್ಬೇಕಾಗ್ತದೆ. ಸೊ ಹಾಗಾಗಿ ಅದೊಂದು ನೀವು ತಿಳ್ಕೊಂಡ್ರೆ ಮತ್ತೆ ಬಾಕಿದ್ದನ್ನೆಲ್ಲ ನೀವು ಕೊಡ್ತಾ ಹೋದಾಗ ಇದು ಏನಾಗ್ತದೆ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಆಗ್ತದೆ, ಗೊತ್ತಾಗ್ತದೆ ಯಾವ್ದಕ್ಕೆ ನಾವು ಯಾವ್ದನ್ನ ಸಜೆಸ್ಟ್ ಮಾಡ್ಬೋದು ಅಂತ. ಮತ್ತೆ ಈಸಿ, ತುಂಬಾ ಪ್ರೈಸಸ್ ಕಡಿಮೆ ಇರೋದ್ರಿಂದ ಜನರಿಗೂ ಕೂಡ ಒಂದು ನೋಡಿ, ಯಾರಿಗೂ 340 ಕೊಡ್ಲಾರ್ದಿದ್ದ ಹಾಗೆ ಯಾರು ಇರೋದಿಲ್ಲ, ಎಲ್ಲ 340 ಅಷ್ಟೇ ಇದೆ. ಅದರಿಂದ ಒಳ್ಳೆ ಆರೋಗ್ಯ ಕೂಡ ಸಿಗ್ತದೆ. ಹಾಗಾಗಿ ಪ್ರತಿಯೊಬ್ರು ಇದ್ರ ಬಗ್ಗೆ ತಿಳ್ಕೊಂಡು ಹೇಳೋಣ, ಜನರಿಗೆ ಒಂದು ಒಳ್ಳೇದಾಗ್ಲಿ, ಆ ಪ್ರಯೋಜನವನ್ನ ಎಲ್ಲರೂ ಪಡೀಲಿ. DX ನಲ್ಲಿ ಇಂತ ಅದ್ಭುತವಾದ ಪ್ರಾಡಕ್ಟ್ ಇದೆ ಅಂತ ಹೇಳ್ಬಿಟ್ಟು ಹೊಸ ಪ್ರಾಡಕ್ಟ್ ಬರೋದು, ಹಳೆ ಪ್ರಾಡಕ್ಟ್ ನ ಮರೆಯೋದು, ಆ ತರ ಆಗ್ಬಾರ್ದು. ಸೊ ಹಾಗಾಗಿ ಪ್ರತಿಯೊಂದನ್ನು ಕೂಡ ನಮ್ಗೆ ಗೊತ್ತಿದ್ಬಿಟ್ಟು ನಾವು ಅದನ್ನ ಏನ್ ಮಾಡ್ಬೇಕು. ಇಲ್ಲಾಂದ್ರೆ ಕಂಪ್ನಿ ವಿಡ್ರಾ ಮಾಡ್ಬಿಡ್ತದೆ. ನೋಡಿ, ಮೊನ್ನೆ ನಮ್ಗೆ ಮಸಾಲಾ ಟೀ ವಿಡ್ರಾ ಮಾಡ್ತಾರೆ ಅಂತ ಕೇಳಿ ತುಂಬಾ ಬೇಜಾರಾಯ್ತು. ಮಸಾಲಾ ಟೀ ತುಂಬಾ ಅದ್ಭುತವಾದ ಪ್ರಾಡಕ್ಟ್ ಇತ್ತು. ಹಾಗೇನೆ ಇವೆಲ್ಲವನ್ನು ಕೂಡ ನಾವು ತಿಳ್ಕೊಂಡು ಅದನ್ನ ನಾವು ಪ್ರಮೋಟ್ ಮಾಡೋಣ, ಜನರಿಗೂ ಕೂಡ ಒಳ್ಳೇದಾಗ್ಲಿ, ನಾವು ಕೂಡ ಸೆಲ್ಫ್ ಕೂಡ ತಗೊಳ್ಳೋಣ, ಅದರಿಂದ ಒಳ್ಳೇದಾಗ್ಲಿ. ಪ್ರತಿಯೊಂದು ಕೂಡ ಇಷ್ಟೇ ಗೊತ್ತಿರ್ಲಿ, ಇಮ್ಯುನಿಟಿಯನ್ನ ಹೆಚ್ಚು ಮಾಡ್ತವೆ, ಯಾವುದೇ ಇನ್ಫ್ಲಮೇಷನ್, ವೂಂಡ್ ಹೀಲಿಂಗು, ಇಂಥದನ್ನೆಲ್ಲ ನಮ್ಗೆ ಕರೆಕ್ಟ್ ಮಾಡ್ತಾ ಇರ್ತದೆ. ವೂಂಡ್ ಹೀಲಿಂಗ್ ಪ್ರಾಪರ್ಟೀಸ್ ಇದನ್ನ ಜಾಸ್ತಿ ಆದಾಗ ನಾವು ಆರಾಮಾಗಿರ್ತೀವಿ, ಹೆಲ್ದಿ ಆಗಿರ್ತೀವಿ. ಇದು ಕಾಮನ್ ಆಗಿ ನಮ್ಗೆ ಇಷ್ಟು ಗೊತ್ತಿದ್ರೆ ನೀವು ಇದನ್ನ ಈಸಿಯಾಗಿ ಸಜೆಸ್ಟ್ ಮಾಡ್ತೀರಾ. ಕೆಲವೊಬ್ಬರಿಗೆ ತುಂಬಾ ಭಯ, ನಮ್ಮಲ್ಲೂ ಕೂಡ ಟೀಮಲ್ಲಿ ನೋಡಿದ್ದೀನಿ, ಅಯ್ಯೋ ಅದನ್ನ ಕೊಡೋದಾ ಇದನ್ನ ಅಂತ ತುಂಬಾ ಭಯ ಬೀಳ್ತಾರೆ. ಯಾವಾಗ ಆತರ ಎಲ್ಲ ಆಗ್ತದೆ ಅಂತ ಹೇಳಿದ್ರೆ, ನಾಲೆಜ್ ಕಡಿಮೆ ಇದ್ದಾಗ ಆತರ ಆಗ್ತದೆ. ಏನಿಲ್ಲ, ಈ ರೀತಿ ನೀವು ನಾಲೆಜ್ ಅನ್ನ ಪಡ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಇದನ್ನ ಕೊಟ್ಬಿಟ್ಟು ನೀವು ಆರೋಗ್ಯವನ್ನ ನೀವು ಪಡೀರಿ, ನಿಮ್ಮ ಸುತ್ತಮುತ್ತ ಇದ್ದವ್ರಿಗೂ ಕೂಡ ಆರೋಗ್ಯವನ್ನ ಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಅಪಾರ್ಚುನಿಟಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೀವು ಈಗ ಆಯುರ್ವೇದಿಕ್ ಡಾಕ್ಟರ್ ಅಲ್ಲ, ಆಯುರ್ವೇದಿಕ್ ಪಂಡಿತರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಷ್ಟು ಸುದೀರ್ಘವಾಗಿ ಇಷ್ಟು ಪ್ರಾಡಕ್ಟ್ ಗಳನ್ನ ನೀವು 1 by 1 ಕಂಟಿನ್ಯೂಯಸ್ ಆಗಿ ಹೇಳಿದಿರ ಅಂತ ಹೇಳಿದ್ರೆ, ಇಟ್ ಈಸ್ ಎ ಒಂದು ವಂಡರ್ಫುಲ್ ಪ್ರೆಸೆಂಟೇಶನ್. ಯಾರು ಇದುವರೆಗೂ ಇಷ್ಟು ಪ್ರಾಡಕ್ಟ್ ಅನ್ನ ಹೇಳಿದ್ದೇ ಇಲ್ಲ. ಅಷ್ಟು ಚೆನ್ನಾಗಿ ನೀವು ಆ ಟೈಮ್ ಅಲ್ಲಿ ಪುನಃ ಮುಗಿಸಿದಿರಿ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ವಿಡಿಯೋ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಆಲ್ ದ ಪ್ರಾಡಕ್ಟ್ ಅಂಡ್ ಮೋರ್ ಓವರ್ ಐ ಥ್ಯಾಂಕ್ ಯು, ಬಿಕಾಸ್ ನಮ್ಮ ಸ್ಟಾಕ್ ಪಾಯಿಂಟ್ ಅಲ್ಲಿ ಇಷ್ಟು ವೆರೈಟೀಸ್ ಆಫ್ ಆಯುರ್ವೇದಿಕ್ ಪ್ರಾಡಕ್ಟ್ ಇಲ್ಲ ಅಂತ ಹೇಳ್ಬೋದು. ನೀವು ಅದನ್ನೆಲ್ಲಾ ಪ್ರಾಡಕ್ಟ್ ಅನ್ನು ಇಟ್ಟಿದ್ದೀರಿ, ಅದು ಸಹ ಒಂದು ಸ್ಪೆಷಾಲಿಟಿ. ಸೊ ಏನೇನು ಕಂಪನಿ ರಿಲೀಸ್ ಮಾಡಿದೆ, ಕಂಪನಿಯ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ 100% ಫಾಲೋ ಮಾಡಿ ನೀವು ಮೇಂಟೈನ್ ಮಾಡಿದ್ರಿ. ಅಂಡ್ ಕಿವಿ ಮಾತು ಸಹ ಹೇಳಿದ್ರಿ. ಯಾಕಂದ್ರೆ ನಮಗೂ ಸಹ ಬೇಜಾರಾಗ್ತದೆ, ಕಂಪನಿ ಕೆಲವು ಪ್ರಾಡಕ್ಟ್ ಅನ್ನ ವಿಡ್ರಾ ಮಾಡ್ತದೆ ಅಂದ್ರೆ. ಯಾಕಂದ್ರೆ ಮೂವ್ಮೆಂಟ್ ಮಾಡೋದಿಲ್ಲ ಜನ, ಹಾಗೆ ಇಟ್ಬಿಡ್ತಾರೆ. ಅವಾಗ ಏನಾಗ್ತದೆ, ಅದು ಡೆಡ್ ಆಗ್ತದೆ, ಕಂಪನಿಗೂ ಲಾಸ್ ಆಗ್ತದೆ. ಆ ಕಿವಿ ಮಾತನ್ನು ಹೇಳಿದ್ರಿ. ಆಮೇಲೆ ಲಾಸ್ಟ್ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಅಂಡ್ ಲ್ಯಾಕ್ಟೇಟಿಂಗ್ ವುಮನ್ ಅನ್ನ ಕೇಳಿ ಕೊಡಿ ಅಂತ, ಅದನ್ನು ಸಹ ಇದರಲ್ಲಿ ಮೆನ್ಷನ್ ಮಾಡಿದ್ರಿ. ಒನ್ ಆಫ್ ದ ಬೆಸ್ಟ್ ಪ್ರೆಸೆಂಟೇಶನ್ ಮೇಡಮ್. ನಿಮ್ಗೆ ದೇವರು ಚೆನ್ನಾಗಿಟ್ಟಿರ್ಲಿ, ನಿಮ್ಮ ಫ್ಯಾಮಿಲಿಗೂ ಚೆನ್ನಾಗಿಟ್ಟಿರ್ಲಿ. ಈ ವಿಡಿಯೋವನ್ನ ನಾವು ನಿಮ್ಮ ಪರ್ಮಿಷನ್ ಇಂದ ಎಲ್ರಿಗೂ ಇದನ್ನ ಕಳಿಸ್ತೀವಿ. ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಕವರ್ ಮಾಡಿಬಿಟ್ಟಿದ್ರಿ. ರಿಯಲಿ ಒನ್ ಆಫ್ ದ ಬೆಸ್ಟ್ ವಿಡಿಯೋ. Thank you very much, madam. Thank you once again. All the best.